ಫೇಸ್ಬುಕ್ ಲೈವ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೌಂಡ್ ಕೇಳಿಸ್ತಾ ಇದೆಯಾ? ಏನೇವು ಕೇಳಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಫೇಸ್ಬುಕ್ ಲೈವ್ನ ಕಂಟಿನ್ಯೂ ಮಾಡ್ತಿದ್ರು. ಈ ಒಂದು ದೆಹಲಿಯಲ್ಲಿ ನಡೀತಾ ಇರುವಂಥ ಈ ಒಂದು ಧರಣಿ ಏನಿದೆ, ದಿನೇ ದಿನೇ ಹಾಯ್ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಫೈನ್. ಸೊ ದೆಹಲಿಯಲ್ಲಿ ನಡೀತಾ ಇರುವಂಥ ಈ ಒಂದು ರೈತರ ಹೋರಾಟ ಏನಿದೆ, ದಿನೇ ದಿನೇ ಶಕ್ತಿ ಪಡ್ಕೊಳ್ತಾ ಇದೆ. ತುಂಬ ಚೆನ್ನಾಗಿ ನಡೀತಾ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಅನ್ನದಾತರ ದಿನಾಚರಣೆ ಅಂದರೆ ರೈತರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರುತ್ತಾ ಬೆಳಗ್ಗೆ ನಾನು ಸ್ಮಾಲ್ ಪೋಸ್ಟ್ ಹಾಕಿದೆ. ಓಕೆ, ಯಾಕಂದರೆ ದಿನಾಚರಣೆ ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಮ ರೈತರೆಲ್ಲ ಬೀದಿಲಿದ್ದಾರೆ. ಹಂಗಾಗಿ ತುಂಬ ದುಃಖವಾಗಿ ಈ ಒಂದು ಸೆಲೆಬ್ರೇಷನ್ ಮಾಡಬೇಕಾಗಿದೆ. ಏನೋ ಈ ಒಂದು ದುಃಖದ ದಿನಗಳು ಹೋಗಿ ಒಳ್ಳೆ ದಿನಗಳು ಬರಲಿ ಅಂತ ಆ ಭಗವಂತನಲ್ಲಿ ಬೇಡುತ್ತಾ ಈ ಒಂದು ರೈತ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರುತ್ತಾ ಅನ್ನದಾತ ಸುಖೀ ಭವ, ಅನ್ನದಾತನಿಗೆ ಜಯವಾಗಲಿ ಅಂತ ಹೇಳುತ್ತಾ ಕಮಿಂಗ್ ಟು ಸ್ಟ್ರೇಟ್ ಟು ಈ ಒಂದು ದೆಹಲಿಯಲ್ಲಿ ನಡೀತಾ ಇರುವಂಥ ಈ ಒಂದು ಧರಣಿ ಏನಿದೆ, ಅದು ಸಾಕಷ್ಟು ಮಟ್ಟಿಗೆ ಶಕ್ತಿಯನ್ನು ಪಡ್ಕೊಳ್ತಾ ಇದೆ. ಆ್ಯಂಡ್ ಕೇಂದ್ರ ಮೋದಿ ಸರ್ಕಾರಕ್ಕೆ ಇದೊಂದು ದಿಕ್ಕು ತಪ್ಪಿರುವಂಥ ರೈಲು. ಅಂದರೆ ದೇರ್ ಇಸ್ ನೋ ಕಂಟ್ರೋಲ್ ಆನ್ ದಿಸ್. ಎಲ್ಲರಿಗೂ ಎದುರಿಸ್ತಾರೆ, ವಿರೋಧ ಪಕ್ಷಗಳಿಗೆ ಎದುರಿಸ್ತಾರೆ, ರಾಜಕಾರಣಿಗಳಿಗೆ ಎದುರಿಸ್ತಾರೆ, CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ED, DRI, ಪರ್ಸನಲ್ ವಿಚಾರಗಳು. ಆದರೆ ಈ ರೈತರ ವಿಚಾರದಲ್ಲಿ ಮೋದಿ ಗೌರ್ಮೆಂಟ್ ಈಸ್ ಔಟ್ ಆಫ್ ಕಂಟ್ರೋಲ್ ಅನ್ನೋದು ಸ್ಪಷ್ಟವಾಗಿ ಒಬ್ಬ ಸಣ್ಣ ಮಗು ಕೇಳಿದ್ರು ಸಹ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ದ ಮೋದಿ ಗೌರ್ಮೆಂಟ್, ಸೋ ಕಾಲ್ಡ್ ಚಾಣಕ್ಯಾಸ್ ಗೌರ್ಮೆಂಟ್, ಚಾಣಕ್ಯ ಅಂತ ಹೇಳ್ತಾರೆ ಇವರಲ್ಲ, ಈ ಭಕ್ತ ಮಂಡಳಿ ಅವರನ್ನ ಚಾಣಕ್ಯ ಅದು ಇದು ಅಂತಾರೆ. ಇದುವರೆಗೂ 6.5 ವರ್ಷದಲ್ಲಿ 7 ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಆನ್ಸರ್ ಮಾಡಿದಂಥ ದೇಶದ ಪ್ರಧಾನಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅಂಥ ವ್ಯಕ್ತಿ ಒಂದು ಪ್ರೆಸ್ ಮೀಟ್ ಮುಂದೆ ಕೂತ್ಕೊಂಡ್ರೆ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮಗಳು ಜನರ ಪರವಾಗಿ ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗದಂಥ ಪ್ರಧಾನಿಯನ್ನ ಆಯ್ಕೆ ಮಾಡಿದ್ದೀವಿ. ಆ್ಯಂಡ್ ಈಸ್ ಓನ್ಲಿ ಬಿಸಿ ಟೂರಿಂಗ್, ಅಲ್ಲಿ ಟ್ರಿಪ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ರೈತರ ಹೋರಾಟಕ್ಕೆ ಮಣಿಸಲು ನಾನಾ ರೀತಿಯ ಕಸರತ್ತನ್ನು ಮಾಡಿ ಫೇಲ್ಯೂರ್ ಆದಂಥ ಮೋದಿ ಗೌರ್ಮೆಂಟ್ಗೆ ರೈತರು ತಮ್ಮ ಪಣದಿಂದ ಸ್ಟ್ರಾಂಗ್ ಅಪೋಸಿಷನ್ ಕೊಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಈ ಒಂದು ಅಪೋಸಿಷನ್ ಐ ಥಿಂಕ್ ಈ ಒಂದು ಕೇಂದ್ರ BJP ಸರ್ಕಾರಕ್ಕೆ ದೊಡ್ಡ ಕಗ್ಗಂಟಲಾಗಿ ಆಗಲಿದೆ. ಹಾಗಾಗಿ ನಾನಾ ರೀತಿಯ ಸ್ಕೀಮ್ಸ್ ವರ್ಕೌಟ್ ಮಾಡ್ತಾ ಇದ್ದಾರೆ. ಏನೋ ಹೊಸ ವೈರಸ್ ಅಂತ ಬೇರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಜ. ಯಾಕಂದ್ರೆ ಈ ದೇಶದಲ್ಲಿ ಸರ್ಕಾರಗಳು ಮತ್ತೆ ಐ ಥಿಂಕ್ ಮಾಧ್ಯಮಗಳು ಯಾವತ್ತೂ ನಿಜಾನೇ ಹೇಳಿಲ್ಲ. ಹಂಗಾಗಿ ಮತ್ತೆ ನಾಳೆಯಿಂದ ಮತ್ತೇನೋ ಹೊಸ ಲಾಕ್ಡೌನ್ ಅಂತ ಎಲ್ಲ ಕಡೆ ಪಬ್ಲಿಸಿಟಿ ಆಗ್ತಾ ಇದೆ. ಗೊತ್ತಿಲ್ಲ ವೈರಸ್ ರಾತ್ರಿ ಹೊತ್ತೇ ಆಕ್ಟಿವೇಟ್ ಆಗುತ್ತಾ, ಬೆಳಗ್ಗೆ ಹೊತ್ತೇನು ಆಕ್ಟಿವೇಟ್ ಇರಲ್ವ ಅದು. ಆ್ಯಂಡ್ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಆಕ್ಟಿವೇಟ್ ಇರ್ತಾರೆ. ಆ್ಯಂಡ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ಯಾಕಂದ್ರೆ ಜನಗಳಿಗೆ ಏನೇ ಮಾಡಿದ್ರು ಇನ್ಫಾರ್ಮೇಶನ್ ಕೊಡಬೇಕಾದ್ದು ಸರ್ಕಾರದ ಕೆಲಸ, ಅದನ್ನು ತಿಳ್ಕೊಳ್ಬೇಕಾದ್ದು ನಾಗರಿಕರಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕೆಲಸ. ಯಾರು ಕೂಡ ರೀಸನ್ನೇ ಕೊಡಲ್ಲ. ದೇರ್ ಆರ್ ಓನ್ಲಿ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್. ಯಾರೋ ಕೆಲವು ಡಾಕ್ಟರ್ ಕೊಡ್ತಾರೆ ಏನೋ ಒಂದು ಹೊಸ ವೈರಸ್ ಬಂದಿದೆ ಅಂತ, ಇವ್ರುಗಳು ಲಾಕ್ಡೌನ್ ಅನ್ನ ಮಾಡ್ತಾರೆ. ಯಾವಾಗಿಂದ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದೀವಿ, ಇದರ ಅವಶ್ಯಕತೆ ಏನಿದೆ? ಬರೀ ಓನ್ಲಿ ಟ್ವೀಟರಲ್ಲಿ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಟ್ವೀಟಲ್ಲಿ ಆದೇಶವನ್ನ ಪಾಸ್ ಮಾಡ್ತಾರೆ ಅಂತಂದ್ರೆ ಆಮೇಲೆ ಜನರು ಎಲ್ಲೋಗ್ಬೇಕು? ಆ್ಯಂಡ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ವಿ ವಾಂಟ್ ಟು ನೋ. ಸರ್ಕಾರ ಶುಡ್ ಟೆಲ್ ಕರ್ನಾಟಕದ ಜನತೆಗೆ ಯಾಕೆ ಈ ಒಂದು ಲಾಕ್ಡೌನ್ ಬೇಕಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಸ್ಬೇಕಾಗತ್ತೆ. ಐ ಥಿಂಕ್ ಸಾರಿಗೆ ಮಂತ್ರಿ ಹೇಳ್ತಾರೆ ರಾತ್ರಿ ಹೊತ್ತು ಬಸ್ಸು ಓಡಾಡುತ್ತೆ ಅಂತೆ. ವಾಟ್ ಇಸ್ ದ ರೀಸನ್? ರಾತ್ರಿ ಹೊತ್ತು ನೀವು ಲಾಕ್ಡೌನ್ ಮಾಡಿ, ರಾತ್ರಿ ಹೊತ್ತು ಬಸ್ ಓಡಾಡೋ ಯಾರು? ನೀವು ಲಾಕ್ಡೌನ್ ಮಾಡಿದ್ಮೇಲೆ ಜನಕ್ಕೆ ತಾನೇ ಮಾಡ್ತಾ ಇರೋದು. ಅಲ್ಲಿ ಸಹ ಐ ಥಿಂಕ್ ದೇ ಆರ್ ಹ್ಯಾವಿಂಗ್ ಕನ್ಫ್ಯೂಷನ್, ದೇ ಆರ್ ನಾಟ್ ಕ್ಲಿಯರ್. ಆಮೇಲೆ ಈ ಲಾಕ್ಡೌನ್ ಯಾಕೆ ಮಾಡ್ತಾ ಇದ್ದೀರಾ? ವೈಜ್ಞಾನಿಕವಾಗಿ ಜನರಿಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಡಬೇಕಾದ್ದು ಎಕ್ಸ್ಪ್ಲನೇಷನ್. ಇಟ್ ಇಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್. ರಾಜ್ಯ ಸರ್ಕಾರದ ಡ್ಯೂಟಿ. CM ಯಡಿಯೂರಪ್ಪ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ಅಂಡ್ ಕ್ಯಾನ್ ವಿ ಫಾಲೋ ದ ಡಿಟ್? ಅಂಡ್ ಏನ್ ರೀಸನ್ ಇದಕ್ಕೆ? ವೈಜ್ಞಾನಿಕವಾಗಿ ಯಾಕೆ ಲಾಕ್ಡೌನ್ ಮಾಡ್ತಾ ಇದ್ದಾರೆ, ಯಾಕೆ ತಿಳಿಸ್ತಾ ಇಲ್ಲ ಜನರಿಗೆ? ಅಂಡ್ ವೈ ಶುಡ್ ನಾಟ್ ದ ಗೌರ್ಮೆಂಟ್ ಟೆಲ್ ಅಸ್? ಸರ್ಕಾರ ಯಾಕೆ ಹೇಳಬಾರ್ದು? ಆಮೇಲೆ ನಾವು ಯಾಕೆ ಇವ್ರು ಹೇಳೋದನ್ನ ನಾವು ಫಾಲೋ ಮಾಡಬೇಕು? ಫಾಲೋ ಮಾಡ್ಬೇಕಂದ್ರೆ ಈ ಒಂದು ಲಾಕ್ಡೌನ್ಗೆ ವ್ಯಾಲಿಡ್ ಸೈಂಟಿಫಿಕ್ ರೀಸನ್ಸ್ ಕೊಡ್ಬೇಕಲ್ವಾ? ಎಲ್ಲ ಊಹಾಪೋಹಗಳು
ಐ ಥಿಂಕ್ ಏನೋ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಏನು ಭಯ ಬೀಳಬಾರ್ದು ಅಂತಾರೆ. ಇವರು ಸಾರಿಗೆ ಸಚಿವರು ಸೌದಿಯವರು ಅನ್ಸುತ್ತೆ, ರಾತ್ರಿ ಹೊತ್ತು ಬಸ್ ಓಡಾಡುತ್ತೆ, ಮತ್ತೆ ಲಾಕ್ಡೌನ್ ಮಾಡಿ ಏನು ಮಾಡ್ತಾ ಇದ್ದೀರಾ? ಅಂಡ್ ಇಟ್ ಈಸ್ ಆಲ್ ಕನ್ಫ್ಯೂಷನ್ ಸ್ಟೇಟ್ಮೆಂಟ್. ಒಬ್ಬೊಬ್ಬರು ಒಂದೊಂಥರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಆಲ್ರೆಡಿ ಜನ ನರಕದಲ್ಲಿದ್ದಾರೆ. ದೇ ಆರ್ ಕ್ರಿಯೇಟಿಂಗ್ ಒನ್ ಮೋರ್ ಹೆಲ್. ಸ್ಪಷ್ಟವಾಗಿ ಯಾಕೆ ಈ ಲಾಕ್ಡೌನ್ ಮಾಡ್ತಾ ಇದ್ದೀರಾ, ಕಾರಣ ಏನು? ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಇದೆ. ಕೇಂದ್ರ ಸರ್ಕಾರ ಯಾಕೆ ಗೈಡ್ಲೈನ್ಸ್ ಮಾಡ್ತಾ ಇದೆ? ವಿ ವಾಂಟೆಡ್ ಟು ನೋ. ಏನು ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಕೂಡ ಮೌನವಾಗಿ ಒಪ್ಕೊಳ್ಬೇಕಾ? ರಾಜ್ಯ ಸರ್ಕಾರದ ಕೆಲಸ ಅಲ್ವಾ ಯಾಕೆ ಈ ಲಾಕ್ಡೌನ್ ಮಾಡ್ತಾ ಇದೆ? ಸ್ಪಷ್ಟವಾಗಿ ತಿಳಿಸ್ಬೇಕಾದ್ರು, ತಿಳ್ಕೊಳ್ಬೇಕಾದ್ರು ನಮ್ಮ ಕರ್ತವ್ಯ, ತಿಳಿಸ್ಬೇಕಾದ್ರು ರಾಜ್ಯ ಸರ್ಕಾರದ ಕೆಲಸ. ಅದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿಯವರು ಒಂದು ಟ್ವೀಟ್ ಅಲ್ಲಿ ನಾಳೆಯಿಂದ ಲಾಕ್ಡೌನ್ ಅಂತಾರೆ. ಇನ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಈಸ್ ರೈಟ್? ಮುಖ್ಯಮಂತ್ರಿ ಆದವರ ಜವಾಬ್ದಾರಿ ಇಲ್ವಾ? ಯಾಕೆ ಈ ಲಾಕ್ಡೌನ್ ಮಾಡ್ತಾ ಇದ್ದೀರಿ ಅಂತ ಜನಕ್ಕೆ ಸ್ಪಷ್ಟವಾಗಿ ತಿಳಿಸುವಂತ ಅವಶ್ಯಕತೆ ಇಲ್ವಾ? ಅಂಡ್ ವೈ ಕಾಂಟ್ ಮೀಡಿಯಾ ಕ್ವಶನ್ ಹಿಮ್? ಈಗ ಆಲ್ರೆಡಿ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋದು ಬಿಟ್ಟಿದೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಮಾಧ್ಯಮ ಪ್ರಶ್ನೆ ಮಾಡಲ್ಲ. ಅವ್ರು ಹೇಳಿದನ್ನ ಬರ್ಕೊಂಡು ಬರ್ತಾರೆ. ವೈ ಕಾಂಟ್ ಮೀಡಿಯಾ ಕ್ವಶನ್ ಅಂಡ್ ವೈ ಇಸ್ ನಾಟ್ ಮೀಡಿಯಾ ಕ್ವಶನಿಂಗ್? ಆಮೇಲೆ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿದ್ರೆ ಮಾಡ್ಲಿ, ಬಟ್ ಜನಗಳಿಗೆ ತಿಳಿಸ್ಬೇಕಲ್ಲ ಯಾಕೆ ಈ ಲಾಕ್ಡೌನ್ ಅವಶ್ಯಕತೆ ಇದೆ ಅಂತ ತಿಳಿಸ್ಬೇಕನ್ನೋ ಒಂದು ಕರ್ಕೊಂಬೇಕಲ್ವಾ? ಇನ್ನು ಆ ವಿಚಾರಗಳನ್ನ ಅಲ್ಲೇ ಇಟ್ಟು ಯಾಕೆ ಈ ಒಂದು ಧರಣಿ ನಿರತ ರೈತರಿಗೆ ಯಾಕೆ ಈ ಒಂದು ಹೋರಾಟ ಯಾಕೆ ಬೇಕಾಗಿದೆ ಅಂತ ಸಾಕಷ್ಟು ಜನಕ್ಕೆ ಪಾಪ ಗೊತ್ತಿಲ್ಲ. ಆಲ್ರೆಡಿ ಒಂದು ಲೈವ್ ಅಲ್ಲಿ ಹೇಳಿದೀವಿ. ಯಾಕೆ ಈ ಒಂದು ಕೇಂದ್ರ ಮೋದಿ ಸರ್ಕಾರ ತಂದಿರುವಂತ ಕೃಷಿ ಕಾನೂನಲ್ಲಿ ಏನು ವಾಟ್ ಈಸ್ ರಾಂಗ್ ಅನ್ನೋದನ್ನ ನಾನು ಆಲ್ರೆಡಿ ಒಂದು ಲೈವ್ ಅಲ್ಲಿ ಇದನ್ನ ಹೇಳಿದೀವಿ. ಮತ್ತೆ ಈ ವಿಚಾರವನ್ನು ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾರೆ, ಸರ್ ನಮಗೂ ಗೊತ್ತಿಲ್ಲ ಯಾಕೆ ಈ ಒಂದು ಕಾನೂನಲ್ಲಿ ಏನು ಸಮಸ್ಯೆ ಇದೆ, ಒಂದ್ ಸ್ವಲ್ಪ ನೆಕ್ಸ್ಟ್ ಲೈವ್ ಅಲ್ಲಿ ಹೇಳಿ ಅಂತ ನೆನ್ನೆ ಸಾಕಷ್ಟು ಜನ ಕೇಳಿದ್ರು. ಹಾಗಾಗಿ ಮತ್ತೆ ಈ ಒಂದು ಯಾಕೆ ಏನ್ ಪ್ರಾಬ್ಲಮ್ ಇದೆ ಅನ್ನೋ ಒಂದು ವಿಚಾರವನ್ನ ಈ ಒಂದು ಕೇಂದ್ರ ಮೋದಿ ಸರ್ಕಾರ ತಂದಿರುವಂತ ಕೃಷಿ ಮಸೂದೆಯಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಸ್ವಲ್ಪ ಮತ್ತೊಂದ್ಸತಿ ನಿಮ್ಗೆ ನಾನು ಮತ್ತೊಂದ್ಸತಿ ಹೇಳ್ತೀನಿ. ಒಂದು, ಈ ದೇಶದ ಶ್ರೀಮಂತರಿಗೆ ಧಾನ್ಯ ಖರೀದಿ ವ್ಯಾಪಾರ ಮಾಡಲಿಕ್ಕೆ ಪ್ರತಿಯೊಂದು ರಾಜ್ಯಗಳಿಗೂ ಹೋಗಿ ಅದನ್ನ ಆ ರಾಜ್ಯಗಳ ಕಾನೂನು ಪ್ರಕಾರ ಆ ಒಂದು ಧಾನ್ಯಗಳನ್ನ ಸಂಗ್ರಹಣೆ ಮಾಡಬೇಕು, ವ್ಯಾಪಾರ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್. ಸೊ ಕಾರ್ಪೊರೇಟ್ಸ್ಗಳಿಗೆ ಸಮಸ್ಯೆ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತು ಕೇಂದ್ರ ಮೋದಿ ಸರ್ಕಾರ, ಸ್ಟೇಟ್ ಅಂದ್ರೆ ರಾಜ್ಯಗಳ ಅಡಿಯಲ್ಲಿದ್ದಂತ ಈ ಒಂದು ಕೃಷಿ ಕಾಯ್ದೆಯನ್ನ ಪಾರ್ಲಿಮೆಂಟ್ಗೆ ತಗೊಂಬಂತಂದ್ರೆ ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ಅಂತ ಮಾಡುದು. ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ರೀತಿಯ ಕಾನೂನು, ಬೇರೆ ಬೇರೆ ರೀತಿಯ ಟ್ಯಾಕ್ಸು, ಬೇರೆ ಬೇರೆ ರೀತಿಯ ಆರ್ಡರ್ಸ್ ಇರ್ತದೆ. ಹಾಗಾಗಿ ಏನ್ ಮಾಡ್ತು, ಇಡೀ ಭಾರತದಲ್ಲಿ ಸಮಸ್ಯೆ ಇತ್ತು. ಕಾರ್ಪೊರೇಟ್ಸ್ಗಳಿಗೆ, ಶ್ರೀಮಂತರುಗಳಿಗೆ, ಉದ್ಯಮಗಳಿಗೆ ಈ ಒಂದು ಧಾನ್ಯಗಳನ್ನ ಡೀಲ್ ಮಾಡಲಿಕ್ಕೆ ಅಥವಾ ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಸಮಸ್ಯೆ ಇತ್ತು. ಸೊ ಸೊಲ್ಯೂಷನ್ ಏನ್ ಮಾಡ್ತು ಈ ಒಂದು ಕೇಂದ್ರ ಮೋದಿ ಸರ್ಕಾರ, ವಿಚ್ ಇಸ್ ವರ್ಕಿಂಗ್ ಫಾರ್ ಮೋರ್ ಆರ್ ಲೆಸ್ ಟು ರಿಚ್ ಪೀಪಲ್, ಈ ದೇಶದ ಶ್ರೀಮಂತರಿಗೆ ಕೆಲಸ ಮಾಡ್ತಾ ಇರುವಂತ ಕೇಂದ್ರ ಮೋದಿ ಸರ್ಕಾರ ವೆರಿ ಸಿಂಪಲ್ ಆಗಿ ಏನ್ ಮಾಡ್ತು, ಆ ಒಂದು ರಾಜ್ಯ ಸರ್ಕಾರಗಳ ಕಡೆದಂತ ಪವರ್ಸ್ ಅನ್ನ ಕಿತ್ತು ಬಿಸಾಕಿ ಆ ಒಂದು ಜುಡಿಕ್ಷನ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಒಂದು ಕಾಯ್ದೆನ ತಗೊಂಡ್ಬಂತು. ಅಲ್ಟಿಮೇಟ್ ಆಗಿ ಇಡೀ ದೇಶಕ್ಕೆ ಒಂದೇ ಕಾನೂನು, ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಪಾಸ್ ಮಾಡ್ತು. ಸೊ ಫಸ್ಟ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಈ ದೇಶದ ಶ್ರೀಮಂತರುಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವ್ಯಾಪಾರ ಮಾಡಲಿಕ್ಕೆ ಸುಖಕರವಾದಂತ ಒಂದು ಕೇಂದ್ರ ಸರ್ಕಾರದ ಕಾನೂನು ತಗೊಂಡ್ಬಂತು, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತದೆ. ಸೊ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಸೆಕೆಂಡ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಒಂದು ಶ್ರೀಮಂತರು ರೈತರಿಂದ ಧಾನ್ಯವನ್ನ ಕೊಂಡುಕೊಂಡು ಸಂಸ್ಕರಣೆ ಮಾಡಬೇಕು ಅಂತಂದ್ರೆ ಸಾಕಷ್ಟು ಧಾನ್ಯಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಇದೆ. ಅಂದ್ರೆ ಅಗತ್ಯ ವಸ್ತುಗಳ ಆಕ್ಟ್ ಅಂತ ಏನಿದೆ ಅಥವಾ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ ಏನಿದೆ, ಅದರ ಪ್ರಕಾರ ಇಷ್ಟು ಕ್ವಾಂಟಿಟಿ ಮೇಲೆ ಅಗತ್ಯ ವಸ್ತುಗಳನ್ನ ಸ್ಟೋರ್ ಮಾಡಬಾರ್ದು. ಈರುಳ್ಳಿ, ಆಲೂಗಡ್ಡೆ, ಬೇಳೆಗಳು, ಎಣ್ಣೆ ಕಾಳುಗಳು ಇವುಗಳನ್ನ ಸ್ಟೋರ್ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ಹಣವಂತಿರೋರು ವ್ಯಾಪಾರ ಮಾಡೋದಕ್ಕೋಸ್ಕರ ಇದನ್ನ ಸ್ಟಾಕ್ ಮಾಡಿಬಿಟ್ರೆ ಮಾರ್ಕೆಟ್ ಅಲ್ಲಿ ವ್ಯತ್ಯಯವಾಗುತ್ತೆ, ಸಾಮಾನ್ಯ ಜನರು ತಿನ್ನೋರ್ಗೆ ವ್ಯತ್ಯಯ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿವರೆಗೂ ಟಿಲ್ ರೀಸೆಂಟ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ಸ್ ಕೆಳಗಡೆ ಆನಿಯನ್, ಪಲ್ಸಸ್, ದವಸ ಧಾನ್ಯ, ಬೇಳೆಗಳು, ಕಟ್ಟುಗಳು ಎಲ್ಲ ಬರ್ತಾ ಇತ್ತು. ಸೊ ಇವರು ಸೆಂಟ್ರಲ್ ಕಾನೂನು ತಗೊಂಬಂದ್ರು ಸಹ ಈಗ ಸ್ಟಾಕ್ ಮಾಡಲಿಕ್ಕೆ ಸಮಸ್ಯೆ ಇದೆ. ಸೊ ದ ಸೊಲ್ಯೂಷನ್ ವಾಸ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್. ಯಾಕಂದ್ರೆ ಕೃಷಿ ಕಾಯ್ದೆ 3 ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿರುವಂತ ಮೋದಿ ಸರ್ಕಾರ ಒಂದು ಸೆಂಟ್ರಲ್ ಜುಡಿಷನ್ಗೆ ತಗೊಂಬಂತು,
ರಾಜ್ಯ ಸರ್ಕಾರಗಳಿಂದ ತನ್ನ ವ್ಯಾಪ್ತಿಯನ್ನ ತೆಗೆದು ಕೇಂದ್ರ ಸರ್ಕಾರಕ್ಕೆ ತಗೊಂಬಂತು. ಎರಡನೇದು, ಅಗತ್ಯ ವಸ್ತುಗಳ ಆಕ್ಟ್ ಕೆಳಗಡೆ ಇಷ್ಟು ಪ್ರಮಾಣದ ಮೇಲೆ ಸ್ಟಾಕ್ ಮಾಡಂಗಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಅಗತ್ಯ ವಸ್ತುಗಳ ಲಿಸ್ಟಿಂದ ಈ ದವಸ, ಧಾನ್ಯ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕೆದ್ದು ಬಿಸಾಕ್ತು. ಅಲ್ಲಿಗೆ ದೇಶದಲ್ಲಿ ಕಾರ್ಪೊರೇಟ್ಗಳು, ಶ್ರೀಮಂತರು ಎಷ್ಟು ದೊಡ್ಡ ದೊಡ್ಡ ಗೋಡೌನ್ಗಳನ್ನ ಯಾರೋ ತೋರಿಸ್ತಾ ಇದ್ರು. ಅದಾನಿ ಅವರ ಗೋಡೌನ್ಗಳನ್ನ ದೊಡ್ಡ ದೊಡ್ಡ ಗೋಡೌನ್ ಕಟ್ಟಿದ್ದಾರೆ ಪಂಜಾಬಲ್ಲಿ, ಬಿಹಾರಲ್ಲಿ ಅಂತ. ಎಸ್, ದೇ ಕ್ಯಾನ್ ಸ್ಟಾಕ್ ಇಟ್. ಈಗ ಅಗತ್ಯ ವಸ್ತುಗಳನ್ನ ಈರುಳ್ಳಿ, ಆಲೂಗಡ್ಡೆ, ಬೇಳೆಗಳು, ಎಣ್ಣೆಕಾಳುಗಳನ್ನ ಸ್ಟಾಕ್ ಮಾಡಿದ್ರೆ ಏನಾಗುತ್ತೆ, ಸ್ಟಾಕ್ ಮಾಡಿ ಅದನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟಿಲ್ಲ ಅಂತಂದ್ರೆ ಆಟೋಮೆಟಿಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಯಾರಿಗೆ ಒದೆ ಬೀಳುತ್ತೆ? ಅಲ್ಟಿಮೇಟ್ ಆಗಿ ಸಾರ್ವಜನಿಕರಿಗೆ ಒದೆ ಬೀಳ್ತದೆ. ಮತ್ತೆ ಅದನ್ನ ಸ್ಟೋರ್ ಮಾಡೋದ್ರಿಂದ ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಹೆಚ್ಚು ಕಡಿಮೆ ಎಂಟೈರ್ ರೈತರ ಮೇಲೆ ಕಂಟ್ರೋಲು ಕಾರ್ಪೊರೇಟ್ಗಳಿಗೆ, ಶ್ರೀಮಂತರುಗಳಿಗೆ ಕಂಟ್ರೋಲ್ ಆಗುತ್ತೆ. ಸೊ ಇದು ಎರಡನೇ ಪ್ರಾಬ್ಲಮ್. ದೆನ್ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ಗೆ, ಅಗತ್ಯ ವಸ್ತುಗಳ ಕಾಯ್ದೆಗೆ ಈ ಒಂದು ಕೇಂದ್ರ ಮೋದಿ ಸರ್ಕಾರ ಅಗತ್ಯ ವಸ್ತುಗಳ ಲಿಸ್ಟನ್ನೇ ತೆಗೆದು ಬಿಸಾಕುದು. ಅಂದ್ರೆ ಇದ್ಯಾವುದು ಅಗತ್ಯ ವಸ್ತುಗಳಲ್ಲ. ಅಂದ್ರೆ ಸಾಮಾನ್ಯ ಜನ ತಿನ್ನೋ ಅಂತ ಬೇಳೆ ಕಾಳು, ಈರುಳ್ಳಿ, ಆಲೂಗಡ್ಡೆ ಯಾವುದು ಅಗತ್ಯ ವಸ್ತು ಅಲ್ಲಂತೆ. ಜಸ್ಟ್ ಇಮ್ಯಾಜಿನ್ ದ ಮೈಂಡ್ ಸೆಟ್ ಆಫ್ ದಿಸ್ ಗವರ್ಮೆಂಟ್. ಈ ಕೇಂದ್ರ ಬಿಜೆಪಿ ಸರ್ಕಾರದ ಮೈಂಡ್ ಸೆಟ್ ನೋಡಿ. ಇದ್ಯಾವುದು ಅಗತ್ಯ ವಸ್ತುಗಳಲ್ಲ ಅಂತಂದ್ರೆ ಈ ದೇಶದ ಶ್ರೀಮಂತರೇನ್ ಮಣ್ ತಿಂತಾರ? ಬಡವರೇನ್ ಮಣ್ ತಿನ್ಬೇಕಾ? ಶ್ರೀಮಂತರೇನ ಕೊಂಡ್ಕೊಂಡು ತಿಂತಾರೆ, ಬಡವರೇನ್ ಮಣ್ ತಿನ್ಬೇಕಾ? ಇದು ಎರಡನೇ ಪ್ರಾಬ್ಲಮ್. ಮೂರನೇ ಪ್ರಾಬ್ಲಮ್ ಏನು ಅಂತಂದ್ರೆ, ಆಯ್ತು, ರಾಜ್ಯ ಸರ್ಕಾರಗಳಿಂದ ಕಿತ್ತಾಕಿ ಕೇಂದ್ರ ಸರ್ಕಾರಕ್ಕೆ ಕಂಟ್ರೋಲ್ ತಗೊಂಡ್ಬಂದ್ವಿ. ಎರಡನೇದು, ಅಗತ್ಯ ವಸ್ತುಗಳ ಎಸೆನ್ಷಿಯಲ್ ಕಮಾಡಿಟೀಸ್ ಸಹ ತಿದ್ದುಪಡಿ ಮಾಡಿದ್ರು. ಇದು ಎರಡನೇ ಕಾನೂನು. ಮೂರನೇದು, ಯಾವ ರೈತ ಏನ್ ಬೆಳಿತಾನೆ, ಸೊ ಯಾರು ಡಿಸೈಡ್ ಮಾಡಬೇಕು? ರೈತ ಅಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು, ಈ ಒಂದು ಕಾಯ್ದೆನಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಏನ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನು ಅಂತಂದ್ರೆ, ಯಾರು ಈ ಒಂದು ರೈತರು ಕಾರ್ಪೊರೇಟ್ಸ್ಗಳಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರುಗಳಿಗೆ ಮಾರ್ತಾರೆ, ಅವರುಗಳು ರೈತರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬಹುದು. ರೈತರ ಜೊತೆ ಕಾಂಟ್ರಾಕ್ಟ್, ಇದುವರೆಗೂ APMC ಅವ್ರು ಯಾವುದು ಕಾಂಟ್ರಾಕ್ಟ್ ಇರಲಿಲ್ಲ. APMC ಏನು ಬೆಳೆದ್ರೆ ತಗೊಂಡಾಗ ಅಲ್ಲಿ ಮಾರಾಟರ ತಗೊಳ್ತಾ ಇದ್ರು. ಈಗ ಹಂಗಲ್ಲ. ಈಗ ಈ ವ್ಯಾಪಾರಸ್ಥರ ಜೊತೆ ವ್ಯಾಪಾರಸ್ಥರು ರೈತರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತಾರಂತೆ. ಜಸ್ಟ್ ಇಮ್ಯಾಜಿನ್, ಈ ಪ್ರಾವಿಷನ್ ಕೇಳಿಸ್ಕೊಳ್ಳಿ. ಆಮೇಲೆ ಆ ಪ್ರಾವಿಷನ್ ಪ್ರಕಾರ ಈ ಒಂದು ವ್ಯಾಪಾರಸ್ಥರು ಏನಿದ್ದಾರೆ, ಕಾರ್ಪೊರೇಟ್ಸ್ ಏನಿದ್ದಾರೆ, ರೈತರಿಗೆ ಏನ್ ಬೆಳಿಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ಒನ್ ಆಫ್ ದ ಐ ಥಿಂಕ್ ಅಗ್ಲಿಯೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾವಿಷನ್. ಬಿಲ್ ಬಗ್ಗೆ ಕೇಳ್ತಾರೆ ಸಾಕಷ್ಟು ಭಕ್ತಾದಿಗಳು. ಮೋದಿ ಅವರು ಮಾಡಿರೋ ಬಿಲ್ಲಲ್ಲಿ ಆ ಇಡೀ ಬಿಲ್ ಅಂತ ತಗೊಂಡ ಕಸದ ಬುಟ್ಟಿಗೆ ಬಿಸಾಕ್ಬೇಕು. ಆ ಬಿಲ್ಲಲ್ಲಿ ಏನೋ ಈ ದೇಶದ ರೈತರ ಪರವಾಗಿ, ಯಾಕಂದ್ರೆ ಇವತ್ತು ರೈತರ ದಿನಾಚರಣೆ ದಿವಸ ರೈತರಿಗೆ ಏನ್ ಗೋಲ್ಮಾಲ್ ಮಾಡಿದೆ ಈ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೀವಿ. ಯಾಕಂದ್ರೆ ಸಾಕಷ್ಟು ಜನ ಲಾಸ್ಟ್ ಟೈಮ್ ನೋಡಿದ ಮರ್ತೋಗಿರ್ಬೋದು, ನೋಡಿಲ್ಲ. ಸೊ ಈಗ ಮೂರನೇದು ಏನ್ ಮಾಡಿದೆ, ರೈತರ ಜೊತೆ ಈ ಒಂದು ಕಂಪನಿಗಳು ಅಥವಾ ಕಾರ್ಪೊರೇಟ್ಸ್ಗಳು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಅಗ್ರಿಮೆಂಟ್ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅದನ್ನೇ ಬೆಳಿಬೇಕಾಗತ್ತೆ. ದಟ್ ಈಸ್ ವಾಟ್ ದ ಬ್ಯೂಟಿ ಆಫ್ ದಿಸ್ ಬಿಲ್. ಈ ಬಿಲ್ಲಿನ ಮತ್ತೊಂದು ಬ್ಯೂಟಿ ಅಂತಂದ್ರೆ, ಬ್ಯೂಟಿ ಫಾರ್ ಕಾರ್ಪೊರೇಟ್ಸ್. ಅವ್ರು ಡಿಸೈಡ್ ಮಾಡ್ತಾರೆ, ನೀನು ಈರುಳ್ಳಿ ಬೇಕಂದ್ರೆ ಈರುಳ್ಳಿ ಬೆಳಿಲೇಬೇಕು, ನೀನು ಬೇಳೆಕಾಳು. ಯಾಕಂದ್ರೆ ಅವ್ರಿಗೆ ಏನು ಸ್ಟಾಕ್ ಮಾಡಿ ರೇಟ್ ಜಾಸ್ತಿ ಮಾಡಬಹುದು ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್, ಈ ದೇಶದಲ್ಲಿ ದವಸ ಧಾನ್ಯಗಳನ್ನ ಬೆಳೆಯೋನು ರೈತ, ತಿನ್ನೋರು 130 ಕೋಟಿ ಜನ, ದಂಧೆ ಮಾಡಿ ಹಣ ಮಾಡ್ಲಿಕ್ಕೆ ಶ್ರೀಮಂತರಿಗೆ ಈ ಒಂದು ಕಾಯ್ದೆಗಳನ್ನ ತಿದ್ದುಪಡಿ ಮಾಡದಂತ ಈ ಗುಜರಾತಿನ ಶ್ರೀಮಂತರ ಪರವಾದಂತ ಬಿಜೆಪಿ ಮೋದಿ ಸರ್ಕಾರ ಮಾಡಿರುವಂತ ಕರ್ಮಗಳ, ಅಂದ್ರೆ ಈ ಬಿಲ್ಲಲ್ಲಿ ಏನೇನಿದೆ ಅಂತ ನಿಜವಾಗ್ಲೂ ಹೇಳ್ಬಿಟ್ರೆ, ನಿಜವಾಗ್ಲೂ ರೈತರಲ್ಲ, ಸಾಮಾನ್ಯ ಜನಕ್ಕೂ ಇದು ಇಂಪ್ಯಾಕ್ಟ್ ಆಗುತ್ತೆ. ಇಟ್ ಈಸ್ ಬರೀ ರೈತರಿಗೆ ಅಂತಲ್ಲ, ಸಾಮಾನ್ಯ ಜನಕ್ಕೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಪ್ರಕಾರ ಈ ಒಂದು ಕಾರ್ಪೊರೇಟ್ಗಳು ಏನ್ ಹೇಳ್ತಾರೆ ಅದನ್ನ ಬೆಳಿಬೇಕಾಗತ್ತೆ. ಸೊ ಅಲ್ಲಿಗೆ ಆ ಬಿಲ್ಲಿನಲ್ಲಿ ಏನಂತಂದ್ರೆ ಕಂಪ್ಲೀಟ್ ಕಂಟ್ರೋಲು ಕಾರ್ಪೊರೇಟ್ಸ್ಗಳು ಶ್ರೀಮಂತರಿಗೆ ಕೊಟ್ಟಿದ್ದಾರೆ. ಆಯ್ತು, ಅದಾಯ್ತು. ತದನಂತರ ನೆಕ್ಸ್ಟ್ ರೈತರಿಗೆ ಮತ್ತೆ ಈ ಒಂದು ಈ ಒಂದು ಶ್ರೀಮಂತರಿಗೆ ಯಾವ್ದಾದ್ರು ತಕರಾರು ಬಂತು, ಏನ್ ಮಾಡ್ಬೇಕು? ಕೋರ್ಟ್ಗೆ ಹೋಗಂಗಿಲ್ಲ. ದ ಫಾರ್ಮರ್ಸ್ ಕೆನಾಟ್ ಗೋ ಟು ಕೋರ್ಟ್ ಆಫ್ ಲಾ. ಕೋರ್ಟ್ಗಳಿಗೆ ಹೋಗಂಗಿಲ್ಲ. ಅವರುಗಳು ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಅದನ್ನ ಬಗೆಹರಿಸ್ಕೊಳ್ಬೇಕು ಥ್ರೂ ಎಕ್ಸಿಕ್ಯೂಟಿವ್ಸ್. ಈ DC ಆ ರೀತಿ ಅವನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅವರುಗಳು ಈ ಒಂದು ಕಾರ್ಪೊರೇಟ್ ಕಂಪನಿಗಳು ವ್ಯಾಪಾರಸ್ಥರು, ಅದೇ ದೇಶದ ಶ್ರೀಮಂತರು ಪ್ಲಸ್ ರೈತರ ವಿರುದ್ಧವಾಗಿ ಏನಾದರೂ ವ್ಯತ್ಯಾಸಗಳು ಬಂದ್ರೆ ಕೋರ್ಟ್ಗೆ ಹೋಗಂಗಿಲ್ಲ. ಯಾಕೆ ಹೇಳಿ?
ಕೋರ್ಟ್ಗೆ ಹೋದ್ರೆ ರೈತರಿಗೆ ನ್ಯಾಯ ಸಿಗುತ್ತೆ. ಸೊ ಕೋರ್ಟ್ ಅನ್ನೋದನ್ನ ತೆಗೆದುಹಾಕಿ ಮಧ್ಯಸ್ಥಿಕೆ ಕೇಂದ್ರ ಮತ್ತೆ ಎಕ್ಸಿಕ್ಯೂಟಿವ್ಸ್ಗೆ ಸಾಕಷ್ಟು ಪವರ್ಗಳನ್ನ ಕೊಟ್ಟು ಅವರು ಈ ಒಂದು ವ್ಯಾಜ್ಯಗಳನ್ನ ಬಗೆಹರಿಸ್ತಾರಂತೆ. ಅಂದ್ರೆ ಈ ದೇಶದಲ್ಲಿ ಕೋರ್ಟ್ಗೆ ಹೋಗ್ಬಿಟ್ರೆ ರೈತರಿಗೆ ನ್ಯಾಯ ಸಿಗುತ್ತೆ. ಓಕೆ, ಕೋರ್ಟ್ ಏನೋ ಬೇಕಾಗಿಲ್ಲ. ಮಧ್ಯಸ್ಥಿಕೆ ಕೇಂದ್ರಗಳಲ್ಲಿ ಎಕ್ಸಿಕ್ಯೂಟಿವ್ಸ್ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಆ ಎಕ್ಸಿಕ್ಯೂಟಿವ್ಸ್ ಬಡ ರೈತನ ಪರವಾಗಿ ತೀರ್ಮಾನ ಕೊಡ್ತಾರ, ದೇಶದ ಶ್ರೀಮಂತರ ಪರವಾಗಿ ತೀರ್ಮಾನ ಕೊಡ್ತಾರ, ನೀವೇ ಎಷ್ಟೇ ಮಾಡಿ. ಸೊ ಅಲ್ಲಿಗೆ ಕಂಪ್ಲೀಟ್ ಆಗಿ ಒಬ್ಬ ರೈತರನ್ನ ಹೆಚ್ಚು ಕಡಿಮೆ ಗುಲಾಮಗಿರಿ ತಡೆದಂಗೆ ಈ ಒಂದು ಕಾಯ್ದೆಯನ್ನ ಮಾಡಿ, ಆಮೇಲೆ ಎಲ್ಲೂ ಸಹ ಈ ಕಾಯ್ದೆನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ವಿಚಾರವನ್ನ ಮಾತಾಡಿಲ್ಲ. ಏನದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದ್ರೆ, ಈಗ ನೋಡಿ, ಒಬ್ಬ ರೈತ ಒಂದು ಮೆಕ್ಕೆಜೋಳ ಬೆಳೆದ್ರೆ ಆ ಮೆಕ್ಕೆಜೋಳಕ್ಕೆ ಸರ್ಕಾರ ಒಂದು ಬೆಲೆಯನ್ನ ನಿಗದಿಪಡಿಸುತ್ತದೆ. ಅಲ್ಲಿ ಅವನು APMCಗೆ ಹೋಗಿ ಆ ಒಂದು ಮೆಕ್ಕೆಜೋಳನ ಯಾರು ತಗೊಂಡಿಲ್ಲ ಅಂತಂದ್ರೆ ಸರ್ಕಾರ ಆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತಾರ, ಆ ಬೆಲೆನಲ್ಲಿ ಸರ್ಕಾರ ಆ ಒಂದು ಮೆಕ್ಕೆಜೋಳವನ್ನ ಕೊಂಡುಕೊಳ್ಬೇಕು. ದಿಸ್ ಇಸ್ ವಾಟ್ MSP. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕರ್ನಾಟಕದವ್ರಿಗೆ MSP ಅಂದ್ರೆ ಗೊತ್ತಿಲ್ಲ. ಇದನ್ನ ಮತ್ತೆ ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ, ಹಿಮಾಚಲ್ ರೈತರು ಸಾಕಷ್ಟು ಇದರ ಉಪಯೋಗವನ್ನು ಪಡ್ಕೊಂತ ಇದ್ದಾರೆ. ಈ MSP ಅನ್ನೋದು ಕರ್ನಾಟಕದ ರೈತರಿಗೂ ಗೊತ್ತಿಲ್ಲ, ಕರ್ನಾಟಕದ ಜನತೆಗೂ ಗೊತ್ತಿಲ್ಲ. ಈ MSP ಇಸ್ ನಥಿಂಗ್ ಬಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಪ್ರತಿಯೊಂದು ಕಮೋಡಿಟಿಗೂ ಸರ್ಕಾರ ಅಂದ್ರೆ ಸಾಕಷ್ಟು ಕಮೋಡಿಟಿನ ಲಿಸ್ಟ್ ಮಾಡಿದೆ. ಆ ಕಮೋಡಿಟಿ ಲಿಸ್ಟ್ ಅಲ್ಲಿ ಇರುವಂತವುಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಸರ್ಕಾರ ಫಿಕ್ಸ್ ಮಾಡುತ್ತೆ. ಆ ಒಂದು ರೈತರ ಬೆಳೆಯನ್ನ ಮಂಡಿಗೆ ತಗೊಂಡೋದಾಗ ಯಾರು ತಗೊಂಡಿಲ್ಲ ಅಂತಂದ್ರೆ ಸರ್ಕಾರ ಆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೊಟ್ಟು ಆ ಒಂದು ಕಮೋಡಿಟಿನ ತಗೊಳ್ಬೇಕು. ದಟ್ ಈಸ್ ಕಾಲ್ಡ್ MSP. ಎಲ್ಲೂ ಸಹ ಈ ಕಾಯ್ದೆನಲ್ಲಿ MSP ವಿಚಾರವನ್ನ ಕೇಂದ್ರ ಮೋದಿ ಸರ್ಕಾರ ಮಾತಾಡಿಲ್ಲ. ಇಷ್ಟೆಲ್ಲ ಗೋಲ್ಮಾಲ್ ಇರುವಂತ ಕಾಯ್ದೆಯನ್ನ ನಮ್ಮ ದೇಶದ ರೈತರು ಒಪ್ಕೊಳ್ಬೇಕಂತ ಈ ಹೊಟ್ಟೆಗೆ ಅನ್ನನೋ ಕಸ ತಿನ್ನೋ ಅಂತ ಕೆಲವರು ಪ್ರಚಾರವನ್ನ ಮಾಡ್ತಾರೆ. ಈ ದೇಶದ ಮಾಧ್ಯಮಗಳು ರೈತರ ಪರವಾಗಿ ನಿಂತ್ಕೊಂಡಿಲ್ಲ. ಆಮೇಲೆ ಈ ಒಂದು ಹೋರಾಟ ಏನ್ ಮಾಡ್ತಾ ಇದ್ದಾರೆ ರೈತರು, ಇಟ್ ಈಸ್ ಓನ್ಲಿ ನಾಟ್ ಫಾರ್ ಫಾರ್ಮರ್ಸ್. ನಮಗೂ ಸಹ ಸಾಮಾನ್ಯ ಜನ ಹೊಟ್ಟೆ ನಾವ್ ಯಾರ್ಯಾರು ಈ ದವಸ ಧಾನ್ಯಗಳನ್ನ ತಗೊಳ್ಬೇಕು ಅವರೆಲ್ಲರೂ ಸಹ ಈ ಒಂದು ಕಾಯ್ದೆಗೆ ಸಪೋರ್ಟ್ ಅನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ದಿಸ್ ಇಸ್ ವಾಟ್ ಅಲ್ಟಿಮೇಟ್ಲಿ ಈ ಎಂಟೈರ್ ಕಾಯ್ದೆ ಏನಿದೆ, ದೇಶದ ಗುಜರಾತಿನ ಶ್ರೀಮಂತರು ಈ ಒಂದು ರೈತರ ಮಾರ್ಕೆಟ್ಗೆ ಲೆಕ್ಕ ಹಾಕೊಳ್ಳಿ, ದೇಶದ ಆಸ್ತಿಗಳನ್ನ ಮಾರಿದ್ರು, ದೇಶದ ಬ್ಯಾಂಕ್ಗಳನ್ನ ದಿವಾಳಿ ಮಾಡಿದ್ರು, ದೇಶದ ಉದ್ಯೋಗಗಳನ್ನ ಮುಚ್ಚಿ ಬಾಗಿಲಾಗಿಸಿ ಜನರನ್ನ ಬೀದಿಗೆ ಬಿಟ್ರು. ಈಗ ಉಳಿದಿರೋದು ನಮ್ಮ ರೈತ ತಿನ್ನೋ ಅಂತ 130 ಕೋಟಿ ಜನ. ಈಗ ಅದಕ್ಕೂ ಸಹ ಕಂಟ್ರೋಲ್ ಅನ್ನ ಶ್ರೀಮಂತರ ಕೈಗೆ ಕೊಡ್ಲಿಕ್ಕೆ ಕೊನೆಗೆ ಹೋಗ್ಬೇಕಾರೆ ಗೊತ್ತಿಲ್ಲ ಏನಾಗಿ ಹೋಗ್ತಾರೆ ಅವರು ಅಂತ ಈ ಒಂದು ಸರ್ಕಾರ. ಅಂಡ್ ವೈ ಶುಡ್ ವಿ ಬಿಲೀವ್ ದಿಸ್ ಪರ್ಸನ್? ವೈ ಶುಡ್ ವಿ ಬಿಲೀವ್ ದಿಸ್ ನರೇಂದ್ರ ಮೋದಿ? ಅಂಡ್ ವೈ ಶುಡ್ ಫಾರ್ ವಾಟ್ ವಿ ಶುಡ್ ಬಿಲೀವ್? ಏನಕ್ಕೋಸ್ಕರ ಈ ವ್ಯಕ್ತಿಯನ್ನ ನಾವು ಬಿಲೀವ್ ಮಾಡಬೇಕು? ದಟ್ ಈಸ್ ದ ಅಲ್ಟಿಮೇಟ್ ಕ್ವಶನ್. ಈ ವ್ಯಕ್ತಿಯ ಸರ್ಕಾರ ತಗೊಂಡ್ಬಂದಂತ ಡಿಮಾನಿಟೈಸೇಷನ್ ಇಂದ ಎಷ್ಟು ಜನರು ಬೀದಿಗೆ ಬಂದ್ರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ವ್ಯಕ್ತಿಯ ಸರ್ಕಾರ ತಗೊಂಡ್ಬಂದಂತ GST ಇಂದ ಎಷ್ಟು ಮಧ್ಯಮ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಪೆನಾಲ್ಟಿಗಳು ಕಟ್ಟಿ ಬಾಗ್ಲಾಕೊಂಡು ಹೋಗ್ಬಿಟ್ರು. ಈ ರೀತಿಯ ದುರಂತವಾದಂತ ಕಾನೂನುಗಳನ್ನ ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂಡ್ ಈ ಕಾಲ್ಸ್ ಹಿಮ್ಸೆಲ್ಫ್ ಎ ಚಾಯ್ವಾಲಾ. ನೋಡ್ರಿ, ಟೀ ಮಾರೋದು ಅದೊಂದು ಉದ್ಯೋಗ. ದೇಶನ ನಡೆಸೋದು ಟೀ ಮಾರದಷ್ಟು ಸುಲಭವಲ್ಲ. ನಾವುಗಳು ಬುದ್ಧಿ ಇಲ್ದಿರ ಇಂಥವ್ರಿಗೆ ಅಧಿಕಾರವನ್ನ ಕೊಟ್ಟು ನಾವಿವತ್ತು ಫುಟ್ಪಾತ್ಗೆ ಬಂದು ನಿಂತ್ಕೊಂಡಂತ ಪರಿಸ್ಥಿತಿ ಬಂದಿದೆ. ಎಸ್ಪೆಷಲಿ ದ ಸೌತ್ ಇಂಡಿಯನ್ಸ್, ದ್ರಾವಿಡಿಯನ್ಸ್ ಅಥವಾ ಮೂಲ ನಿವಾಸಿಗಳೇನಿದೆ, ನಾವುಗಳು ಪಡ್ತಾ ಇರೋಂಥ ಕಷ್ಟ ಯಾರು ಹೇಳ್ಬೇಕಾಗುತ್ತೆ? ದಟ್ ಈಸ್ ವಾಟ್ ಟು ಬಿ ಆಸ್ಡ್. ಎ ಕಂಟ್ರಿ ಕ್ಯಾನ್ ಬಿ ರನ್ ಕೆನಾಟ್ ಬಿ ರನ್ ಬೈ ಎ ಚಾಯ್ವಾಲಾ. ಒಬ್ಬ ಟೀ ಮಾರುವಂತ ವ್ಯಕ್ತಿ ಟೀ ಮಾರ್ತದ್ದು ಸುಲಭವಾಗಿ ದೇಶದ ಆರ್ಥಿಕತೆಯನ್ನ ದೇಶನ ನಡೆಸೋದು ಅಷ್ಟು ಸುಲಭವಲ್ಲ. ಡ್ರಾಮಾ ಮಾಡಿ ಎಷ್ಟು ದಿನ ನಡೆಸಲಿಕ್ಕಾಗತ್ತೆ? ಎಷ್ಟು ಲಕ್ಷಾಂತರ ಜನ, ಎಷ್ಟು ಕೋಟ್ಯಾಂತರ ಜನ ಬೀದಿಗೆ ಬಂದಿದ್ದಾರೆ. ಕೆಲಸವಿಲ್ಲ, ಸಂಬಳವಿಲ್ಲ, ಭವಿಷ್ಯವಿಲ್ಲ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನೇನು ಡಿಸ್ಟೆಸ್ಟ್, ಡಿಮಾನಿಟೈಸೇಷನ್ ಆಯ್ತು, GST ಆಯ್ತು, GST ಏರಿಕೆ ಆಯ್ತು. ಇವ್ರು ತಂದಿರೋಂಥ ಒಂದು ಕಾನೂನು ಹೇಳಿ ಅಂಡ್ ಸಕ್ಸಸ್ಫುಲ್ ಆಗಿದೆ ಅಂತ ನಾವು ಒಪ್ಕೊಳ್ಬಹುದು. ಯಾವ್ದಾದ್ರು ಒಂದು ಕಾನೂನು ಇವರು ದೇಶದ ಜನರಿಗೋಸ್ಕರ ತಗೊಂಡ್ಬಂದಿರೋದು ಒಳ್ಳೇದಾಗಿದ್ರ ಬಗ್ಗೆ ಯಾವ್ದಾದ್ರು ದಾಖಲಾತಿಗಳು ಇದೆಯಾ? ಕ್ಯಾನ್ ಎನಿಬಡಿ ಪ್ರೊಡ್ಯೂಸ್? And people say, we should believe, this Narendra Modi, this Modi government. Why should we believe this government? For what? What they have done to common man? ಸಾಮಾನ್ಯ ಜನರಿಗೆ ಈ ಒಂದು ಸರ್ಕಾರ ಏನ್ ಮಾಡಿದೆ? ಈ ಒಂದು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಮನ್ ಕಿ ಬಾತ್ ಬಿಟ್ರೆ ಏನೂ ಇಲ್ಲ. And why should we listen to his ಮನ್ ಕಿ ಬಾತ್? And for what? And we are not slaves. ನಾವು ಈ ದೇಶದ ನಾಗರಿಕರ ಹೊರತು ನಾವು ಯಾರು ಗುಲಾಮರಲ್ಲ. ಏನಕ್ಕೆ ಮನ್ ಕಿ ಬಾತ್ ಅನ್ನ ಕೇಳಬೇಕು?
ಏನ್ ಸಾಧನೆ ಮಾಡಿದ್ರೆ ಅಂತ ಮನ್ ಕಿ ಬಾತ್ ಕೇಳಬೇಕು. ವೈ ಶುಡ್ ವಿ ಬಿಲೀವ್ ದಿಸ್ ಪರ್ಸನ್ ಫಾರ್ ವಾಟ್? ಈ ವ್ಯಕ್ತಿಯನ್ನು ಯಾಕೆ ನಾವು ನಂಬಬೇಕು? ಅಂಡ್ ದಿಸ್ ಇಸ್ ವಾಟ್ ವಿ ವಾಂಟ್ ಟು ಟೆಲ್. ಆಮೇಲೆ ಯಾಕೆ ಬಿಲೀವ್ ಮಾಡಬಾರ್ದು ಅನ್ನೋದಕ್ಕೆ ಒಂದು ಲಿಸ್ಟ್ ಅನ್ನ ನಿಮಗೆ ಕೊಡ್ತೀನಿ, ಗಮನವಿಟ್ಟು ಕೇಳಿ. ಆಮೇಲೆ ಅಂಡ್ ವಿ ಆರ್ ಎಕ್ಸ್ಕ್ಲೂಸಿವ್ಲಿ ವಿ ವಾಂಟೆಡ್ ಟು ಎಕ್ಸ್ಪೋಸ್ ದಿಸ್ ಪರ್ಸನ್. ಈ ದೇಶದ ಪ್ರಧಾನಮಂತ್ರಿ ಅನ್ಕೊಂಡು ಈ ದೇಶದ ಸರ್ಕಾರವನ್ನ ತಂದಿರುವಂತ ಈ ವ್ಯಕ್ತಿಯನ್ನು ಎಕ್ಸ್ಪೋಸ್ ಮಾಡಬೇಕಂತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದಿನ ಜನರೇಷನ್ಗೆ ತಿಪ್ಟೂರಿನ ತೆಂಗಿನಕಾಯಿ ಚಿಪ್ಪನ್ನ ಕೊಟ್ಟು ಬಿಡ್ತಾರೆ. ನಾವುಗಳೇನಾದ್ರೂ ಇದನ್ನ ಈ ರೀತಿಯ ವಿಚಾರಗಳನ್ನ ಜನಗಳಿಗೆ ಹಂಚಿಲ್ಲ ಅಂತಂದ್ರೆ ಈ ದೇಶದ ಮಾಧ್ಯಮಗಳು, ಬಕೆಟ್ ಮಾಧ್ಯಮಗಳು ಸರ್ಕಾರದ ಮೌತ್ ಪೀಸ್ ಆಗಿ ಕೆಲಸ ಮಾಡ್ತಾ ಇದೆ, ದೇಶದ ಜನರ ವಾಯ್ಸ್ ಆಗಿ ಮಾಡ್ತಾ ಇಲ್ಲ, ರೈತರ ಪರವಾಗಿ ಮಾತಾಡ್ತಾ ಇಲ್ಲ, ಕಾರ್ಮಿಕರ ಪರವಾಗಿ ಮಾತಾಡ್ತಾ ಇಲ್ಲ, ಸಾಮಾನ್ಯ ವರ್ಗದ ಪರವಾಗಿ ಮಾತಾಡ್ತಾ ಇಲ್ಲ. ಬರೀ ಸರ್ಕಾರದ ಆ ಒಂದು ಕೊಡುವಂತ TRPಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಡೋ ಕೆಲಸ ಮಾಡುವಂತ ಮಾಧ್ಯಮಗಳ ಬಗ್ಗೆ ನಾವ್ ಏನ್ ಮಾಡ್ಬೇಕು ಗೊತ್ತಿಲ್ಲ ಸ್ನೇಹಿತರೆ. ಏನೋ why should we believe, why should we not believe this Modi, and why should we not believe this? ಈ ಒಂದು ಸರ್ಕಾರವನ್ನ, ಈ ಒಂದು ಮೋದಿಯನ್ನ ನಾವು ಯಾಕೆ ಬಿಲೀವ್ ಮಾಡಬಾರದು ಅನ್ನೋದಕ್ಕೆ ಐ ಹ್ಯಾವ್ ಸಮ್ ಲಿಸ್ಟ್. ದಯಮಾಡಿ ಕಿವಿ ಕೊಟ್ಟು ಕೇಳಿ, ಇದನ್ನ ಓದ್ತೀನಿ. ಅಂಡ್ ಇಫ್ ಇಟ್ ಈಸ್ ರಾಂಗ್, ನಾನು ಹೇಳ್ತಾ ಇರೋದು ಸುಳ್ಳು ಅಂತಂದ್ರೆ ಯು ಕ್ಯಾನ್ ಪೋಸ್ಟ್ ಇಟ್. ಇಲ್ಲ ಜಗದೀಶ್ ಅವರೇ ನೀವು ಹೇಳ್ತಾ ಇರೋದು ಸುಳ್ಳು ಅಂತ. ಈ ದೇಶದಲ್ಲಿ 100ಕ್ಕೂ ಹೆಚ್ಚು ಮೋರ್ ದನ್ 100+ ಕಂಪನೀಸ್ ಕಳೆದ, ಯಾಕಂದ್ರೆ ಈ ವ್ಯಕ್ತಿಯ ಆಡಳಿತ 6.5 ವರ್ಷ ಆಗಿದೆ. ಆ ಕಳೆದ 6.5 ವರ್ಷದಲ್ಲಿ ಈ ದೇಶವನ್ನು ಆಡಳಿತ ಮಾಡಿದಂತ ಮೋದಿ ಸರ್ಕಾರದ ಸಾಧನೆಗಳನ್ನ ಸ್ವಲ್ಪ ಹೇಳ್ತೀನಿ, ಜಸ್ಟ್ ಕಿವಿ ಕೊಟ್ಟು ಕೇಳಿ. ಈ ದೇಶದಲ್ಲಿ 6.5 ವರ್ಷದ ಈ ಒಂದು ಮೋದಿ ಸರ್ಕಾರದ ಸಾಧನೆ ಅಂತ ಹೇಳ್ಬೋದು ಅಥವಾ ರೋದನೆ ಅಂತ ಹೇಳ್ಬೋದು. ರೋದನೆನೋ ಸಾಧನೆನೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. 100+ ಕಂಪನೀಸ್ ಗಾನ್ ಇನ್ ಟು ಲಾಸ್. 6.5 ವರ್ಷದಲ್ಲಿ 100ಕ್ಕೂ ಹೆಚ್ಚು ಕಂಪನಿಗಳು ಲಾಸ್ ಆಗಿ ತಮ್ಮ ಬಾಗಿಲನ್ನ, ತಮ್ಮ ವ್ಯಾಪಾರದ ಕೊನೆಯನ್ನ ಹೇಳ್ಕೊಂಡಿದ್ದಾರೆ. ಈ ದೇಶದ ಸಾಲ $500 ಬಿಲಿಯನ್ ಕ್ರಾಸ್ ಆಗಿದೆ. ಎಲ್ಲರೂ ಹೇಳ್ತಾರೆ ಆ ಭಕ್ತ ಮಂಡಳಿಗಳು, ಹಿಂದಿನ 70 ವರ್ಷದ ಸಾಲ ಎಲ್ಲ ತೀರಿಸ್ಬಿಟ್ಟ ನಮ್ಮ ಮೋದಿಯವರು ಅಂತ. ಈ ದೇಶದ ಸಾಲ ನಾನು ಹೇಳೋದನ್ನ ನಂಬಿಕೆ ಇಲ್ಲ ಅಂತಂದ್ರೆ ಗೂಗಲ್ ಮಾಡಿ. ಓಕೆ, ದ ಡೆಬಿಟ್ ಆಫ್ ಇಂಡಿಯಾ, ನಮ್ಮ ಟೋಟಲ್ ಡೆಬಿಟ್ ಆಫ್ ಇಂಡಿಯಾ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ನಾನು ಯಾವುದೇ ಮಾಹಿತಿ ಹೇಳ್ತಾ ಇದ್ರು ಗೂಗಲ್ ಅಲ್ಲಿ ವೆರಿಫೈ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನಿಮಗೆ ಸಿಗುತ್ತೆ. ಐ ವಿಲ್ ನಾಟ್ ಲೈ ನೀದರ್. ನನಗೆ ನೀವು ಸುಳ್ಳು ಹೇಳಿ ನಾನು ಯಾವುದು ಸಾಧನೆ ಮಾಡ್ಬೇಕಾಗಿಲ್ಲ. ಅವ್ನು ಚಿನ್ನದ ರೋಡ್ ಅಂತಾರ, ಚಿನ್ನದ ರೋಡ್ ಅನ್ನು ಹೇಳೋದಲ್ಲ, ಬರೀ ಡೋಂಗಿ. ರಾತ್ರಿ ಹೊತ್ತು ಮೋದಿ ಅವರು ಕಂಪ್ಯೂಟರ್ ಕೂತ್ಕೊಂತಾರಂತೆ, ಯಾವ್ಯಾವ ಹಾಸ್ಪಿಟಲ್ ಏನೇನಾಗಿದೆ ಅಂತೆಲ್ಲ ಗೊತ್ತಾಗುತ್ತಂತೆ. ನಾನು ಲಿಸ್ಟ್ ಕೊಡ್ತೀನಿ, ಅವನಿಗೆ ಚಿನ್ನದ ರೋಡ್ ಅವನಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೇಳಿ, ಯಾರಾದ್ರೂ ಫ್ರೀ ಇದ್ರೆ. ಓಕೆ, ದಟ್ ಫೆಲೋ ಆಸ್ಕ್ ಫನಿ ಫೆಲೋ. ಕರ್ನಾಟಕದ ಜನರನ್ನ ಒಳ್ಳೆ ಮಂಗ್ಯ ಮಾಡಿಬಿಟ್ಟು ಈ ರೀತಿ ಸುಳ್ಳುಗಳನ್ನ ಹೇಳಿ, ವಿ ವಿಲ್ ಟೆಲ್ ದ ಫ್ಯಾಕ್ಟ್ಸ್, ಕೈಂಡ್ಲಿ ವೆರಿಫೈಡ್. ನಾವು ಹೇಳೋದನ್ನ ಸತ್ಯ ಅಂತ ನಂಬುವಂತ ಅವಶ್ಯಕತೆ ಇಲ್ಲ. ದೇಶದ ಒಟ್ಟು ಸಾಲ, ದ ಟೋಟಲ್ ಡೆಬಿಟ್ಸ್ ಆಫ್ ಇಂಡಿಯಾ ಸ್ಟ್ಯಾಂಡ್ಸ್ $500 ಬಿಲಿಯನ್. $500 ಬಿಲಿಯನ್ ಸಾಲ ಇದೆ. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಝೀರೋಗಳು ಕ್ಯಾಲ್ಕುಲೇಟರ್ ಫಿಕ್ಸ್ ಆಗಲ್ಲ, ಹಾಗಾಗಿ ನಾನು ಡಾಲರ್ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, $1 ಬಿಲಿಯನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಾಲ ಏನು ಅಂತ. ದ ಟೋಟಲ್ ಇಂಡಿಯನ್ ಡೆಬಿಟ್ ಸಾಲ ಅಂತಾರೆ $500 ಬಿಲಿಯನ್. ಈ ವ್ಯಕ್ತಿ ಕಳೆದ 6.5 ವರ್ಷದ ಅವಧಿನಲ್ಲಿ ಈ ವ್ಯಕ್ತಿಯ ಸಾಧನೆಗಳೇನು ಅಂತಂದ್ರೆ 100ಕ್ಕೂ ಹೆಚ್ಚು ಕಂಪನಿಗಳು ಲಾಸ್ ಅಲ್ಲಿ ಹೋಗಿ ಮಕ್ಕಾಡೆ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ಈ ಒಂದು ಕಂಪನಿಗಳು ಮಕ್ಕಾಡೆ ಮಲ್ಕೊಳ್ಳೋದ್ರಿಂದ ಅಲ್ಲಿ ಉದ್ಯೋಗ ಮಾಡ್ತಾ ಇರೋಂಥ ಕಾರ್ಮಿಕರಿಗೆ, ಲೇಬರ್ಸ್ಗೆ, ಎಂಪ್ಲಾಯ್ಸ್ಗೆ ಮನೆಗಳಿಗೆ ಕಳಿಸುವಂತ ಪ್ರಮೇಯ. ಮನೆಗಳಿಗೆ ಬಂದ್ರೆ ಅವ್ರ ಜೀವನ ಆಗಲ್ಲ. ಆಮೇಲೆ ಯಾವ ಕಂಪನಿಗಳು 100ಕ್ಕೂ ಹೆಚ್ಚು ಕಂಪನಿಗಳು ಎಷ್ಟೆಷ್ಟು ಲಾಸ್ ಆಗಿದೆ ಅಂತ ಒಂದು ಲಿಸ್ಟ್ ಅನ್ನ ಕೊಡ್ತೀನಿ, ಯು ಕ್ಯಾನ್ ವೆರಿಫೈ ಇಟ್. ಓಕೆ, ಅಂಡ್ ಸ್ಟಾರ್ಟಿಂಗ್ ವಿತ್ ವೋಡಾಫೋನ್ ನಿಮ್ಗೆಲ್ಲರೂ ಗೊತ್ತಿದೆಯಲ್ಲ, ದ ಕಂಪನಿ ವಿಚ್ ವಾಸ್ ಪ್ರೊವೈಡಿಂಗ್ ಮೊಬೈಲ್ ಸರ್ವಿಸಸ್. ಓಕೆ, 50,000 ಕೋಟಿ ಲಾಸ್. ಓಕೆ, ಏರ್ಟೆಲ್ ಈ ದೇಶದ ಒನ್ ಆಫ್ ದ ಬಿಗ್ಗೆಸ್ಟ್ ಮೊಬೈಲ್ ಸರ್ವಿಸ್ ಪ್ರೊವೈಡರ್, 25,000 ಕೋಟಿ. ಅಂಡ್ ಈ ವ್ಯಕ್ತಿಯ ರೆಜಿಮ್ ಅಲ್ಲಿ, ಈ ದೇಶದ ಪ್ರಧಾನಿ ಮೋದಿ ಅವರ ರೆಜಿಮ್ ಅಲ್ಲಿ ಆಗಿರುವಂತ ಲಾಸಸ್ ಏನಕ್ಕೆ ಲಾಸ್ ಆಯ್ತು ಅಂತ ಅದಕ್ಕೂ ಕಾರಣ ಹೇಳ್ತೀನಿ. ಯಾಕಂದ್ರೆ ಈ ಸರ್ಕಾರ ನಡೆಸೋದು ಟೀಮ್ ಆದಷ್ಟು ಸುಲಭವಲ್ಲ. ಯಾಕಂದ್ರೆ ಕಾರ್ಪೊರೇಟ್ ಪಾಲಿಸೀಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪಾಲಿಸೀಸ್ ಆಗಿರ್ಬೋದು, ಎಕನಾಮಿಕ್ ಪಾಲಿಸೀಸ್ ಆಗಿರ್ಬೋದು, ಟೀಮ್ ಆದಷ್ಟು ಸುಲಭವಲ್ಲ ದೇಶವನ್ನು ನಡೆಸೋದು. ಅದಕ್ಕೋಸ್ಕರ ಈ ಒಂದು ಕಂಪನಿಗಳು ಇಷ್ಟಿಷ್ಟು ಲಾಸ್ ಆಗಿ ಬೀದಿಗೆ ಬಂದು ಅಲ್ಲಿ ಕೆಲಸ ಮಾಡುವಂತ ಎಷ್ಟೋ ಕಾರ್ಮಿಕರನ್ನ, ಲಕ್ಷಾಂತರ ಕಾರ್ಮಿಕರನ್ನ ಮನೆ ಕಳಿಸಿದ್ರೆ. ವೋಡಾಫೋನ್ 50,000 crores ಲಾಸ್. ಏರ್ಟೆಲ್ 25,000 crores ಲಾಸ್. ಕೈಂಡ್ಲಿ ಚೆಕ್ ಇನ್ ಗೂಗಲ್. BSNL 14,000 ಕೋಟಿ ಲಾಸು, ಸುಮಾರು 75,000ಕ್ಕೂ ಹೆಚ್ಚು
ಕಾರ್ಮಿಕರನ್ನ VRS ಕೊಟ್ಟು ಮನೆಗೆ ಕಳಿಸಿದ್ರು. ಓಕೆ, MTNL 775 ಕೋಟಿ ಲಾಸು. ಇದೆಲ್ಲ ಕಳೆದ 6 ವರ್ಷದಲ್ಲಿ ಇಷ್ಟು. ಇನ್ನೇನು ಮನಮೋಹನ್ ಸಿಂಗ್, ನೆಹರು ಇದೆಯಲ್ಲ, ಇವರ ಟರ್ಮಲ್ಲಿ 100ಕ್ಕೂ ಹೆಚ್ಚು ಕಂಪನಿ ಇದೆ. ಐ ಜಸ್ಟ್ ವಾಂಟೆಡ್ ಒಂದಷ್ಟು ಕಂಪನಿಗಳ ಡೀಟೇಲ್ಸ್ ಅನ್ನು ಹೇಳ್ತೀನಿ, ಯಾಕಂದ್ರೆ ಮೇಜರ್ ಕಂಪನಿಗಳ ಹೆಸರು ಹೇಳ್ತೀನಿ. MTNL 755 ಕೋಟಿ ಲಾಸ್, ಸೇಲ್ 286 ಕೋಟಿ ಲಾಸ್. ಓಕೆ, BPCL 750 ಕೋಟಿ ಲಾಸ್, ಏರ್ ಇಂಡಿಯಾ 4600 ಕ್ರೋಸ್. ಅಂಡ್ ಈ ದೇಶದ ಇದೇ ಪ್ರಧಾನಿ ಮೋದಿ ಸರ್ಕಾರ ಬರೋ ತಿಂಗಳು ಏನೋ ಅದಕ್ಕೆ ಹರಾಜಿಗೆ ಪ್ರಕ್ರಿಯೆಲ್ಲ ಮುಗಿ ಏರ್ ಇಂಡಿಯಾನ ಸೇಲ್ಗೆ ಇಟ್ಟಿದ್ದಾರೆ. ಏನೋ 4600 ಕೋಟಿ. ಒಂದು ಲಾಸನ್ನ ಮಾಡೋದು, ಎರಡನೇದು ಸೇಲ್ ಮಾಡೋದು ಅಥವಾ ಹರಾಜನ್ನ ಹಾಕೋದು, ಇಷ್ಟೇ ಅವ್ರ ಕೆಲಸ, ಬೇರೆ ಏನೂ ಇಲ್ಲ. ಓಕೆ, ಏರ್ ಇಂಡಿಯಾ 4600 ಕೋಟಿ, ಸ್ಪೈಸ್ ಜೆಟ್ 463 ಕೋಟಿ, ಇಂಡಿಗೋ 1062 ಕೋಟಿ ಇಂಡಿಗೋ, BHEL 299 ಕೋಟಿ ಲಾಸ್. ಓಕೆ, ಇಂಡಿಯಾ ಪೋಸ್ಟ್ 50,000 ಕೋಟಿ, ಇಂಡಿಯಾ ಪೋಸ್ಟ್, ಜಸ್ಟ್ ಇಮ್ಯಾಜಿನ್. ಓಕೆ, GMR ಇನ್ಫ್ರಾಸ್ಟ್ರಕ್ಚರ್ 561 ಕ್ರೋಸ್, ಯೆಸ್ ಬ್ಯಾಂಕ್ 600 ಕೋಟಿ, ಯೂನಿಯನ್ ಬ್ಯಾಂಕ್ 11,090 ಕೋಟಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಿಗ್ ದೊಡ್ಡ ಫ್ರಾಡ್ ಆಯ್ತು ಬಿಡಿ. ಅವನು ಯಾರೋ ಅಲ್ಲ, ಲಲಿತ್ ಮೋದಿನಿ ಯಾರೋ ಮುಂಡಾಮೋಚಿ ಓಡೋಗ್ಬಿಟ್ಟ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 4,750 ಕೋಟಿ. ಓಕೆ, ಈ ಫಿಗರ್ಸ್ ಎಲ್ಲ ಜಾಸ್ತಿ ಆಗಿದೆ. ದಿಸ್ ಡಾಟಾ ಇಸ್ ಬಿಟ್ ಹಳೇದ್ರಿಂದ ಇದಕ್ಕಿಂತ ಜಾಸ್ತಿ ಆಗಿದೆ, ಬಟ್ ನಾನು ಹೇಳ್ತಿರೋದೆಲ್ಲ ಕಡಿಮೆನೇ. ಓಕೆ, ಆಕ್ಸಿಸ್ ಬ್ಯಾಂಕ್ 112 ಕೋಟಿ, JP ಗ್ರೂಪ್ ಮುಚ್ಕೊಂಡೇ ಹೋಯ್ತದ್ದು. ಓಕೆ, ವಿಡಿಯೋಕಾನ್ ಬ್ಯಾಂಕ್ ಕರಪ್ಟ್, ಏರ್ಸೆಲ್ ಬ್ಯಾಂಕ್ ಕರಪ್ಟ್, ಡೊಕೋಮಾ ಬ್ಯಾಂಕ್ ಕರಪ್ಟ್, ಜೆಟ್ ಏರ್ವೇಸ್ ಕಂಪ್ಲೀಟ್ ಆಗಿ ಮುಚ್ಕೊಂಡು ಬಾಗಿಲು ಹಾಕೊಂಡ್ಬಿಡ್ತು. ಓಕೆ, ಕಿಂಗ್ ಫಿಶರ್ ನಿಮ್ಗೆ ಗೊತ್ತೇ ಇದೆ ಏನ್ ಕಥೆ ಆಯ್ತು ಅಂತ. ದೇಶದ ಆಲ್ಮೋಸ್ಟ್ ಎಲ್ಲ ಏರ್ಪೋರ್ಟ್ಗಳನ್ನ ಅದಾನಿ ಅನ್ನೋ ಒಬ್ಬ ಗುಜರಾತಿನ ಶ್ರೀಮಂತರಿಗೆ ಈ ದೇಶದ ಸರ್ಕಾರ ಮಾರುತ್ತೆ. ಕೊಂಡುಕೊಳ್ಳೋರು ಗುಜರಾತಿನ ಒಬ್ಬ ಶ್ರೀಮಂತ ಅದಾನಿ ಅಂತ, ಅಂಡ್ ಈ ಕಮ್ಸ್ ಫ್ರಮ್ ಗುಜರಾತ್. ಓಕೆ, ಇವರು ಒನ್ ಇಂಡಿಯಾ ಅಂತಾರೆ, ಎಲ್ಲ ಹಿಂದೂಗಳು ಅಂತಾರೆ, ನಾವೆಲ್ಲ ಒಂದೇ ಅಂತಾರೆ. ಆದ್ರೆ ಈ ದೇಶದಲ್ಲಿ ಗುಜರಾತಿನ ಜನ ಮಾತ್ರ ಈ ಒಂದು ಸರ್ಕಾರದಿಂದ ಪ್ರಯೋಜನ ಪಡ್ತಿದ್ರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನೂರಾರು ಡೆಬಿಟರ್ಸ್ ಅಂದ್ರೆ ಸಾಲ ತಗೊಂಡ ದೊಡ್ಡ ವ್ಯಕ್ತಿಗಳು 1000 ಕೋಟಿ ದೇಶ ಬಿಟ್ಟು ಓಡಿದ್ರು. ಅದು ನೀರವ್ ಮೋದಿ ಅಂತವರು 36 ಜನದ ಲಿಸ್ಟ್ ಇದೆ. ಅದಕ್ಕಿಂತ ಹೆಚ್ಚಿನ ಜನ ಸಾಲ ತಗೊಂಡು ದೇಶ ಬಿಟ್ಟು ಓಡೋಗಿದ್ದಾರೆ ಇವರ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಓಕೆ, ಅಂಡ್ 2,40,000 ಕೋಟಿ ಕಾರ್ಪೊರೇಟ್ ಲೋನ್ ಅನ್ನ ವೇವ್ ಮಾಡ್ತಾರೆ. ದೊಡ್ಡ ಶ್ರೀಮಂತರಿಗೆ ಕಾರ್ಪೊರೇಟ್ ಲೋನ್ ಅನ್ನ ವೇವ್ ಮಾಡ್ತಾರೆ. ₹1 ನನಗೆ ಗೊತ್ತಿಲ್ಲ ಫಾರ್ ಈ ದೇಶದ ಬಡವನಿಗೆ, ಈ ದೇಶದ ಸಾಮಾನ್ಯ ಜನರಿಗೆ, ಈ ದೇಶದ ಕಾರ್ಮಿಕನಿಗೆ, ಈ ದೇಶದ ರೈತರಿಗೆ ಯಾವುದೇ ಲೋನ್ ಅನ್ನ ವೇವ್ ಆಫ್ ಮಾಡಿಲ್ಲ ಈ ಒಂದು ಸರ್ಕಾರ. ಓಕೆ, ಅಂಡ್ ದೇ ಹ್ಯಾವ್ ವೇವ್ಡ್ 2,40,000 crores ಆಫ್ ಕಾರ್ಪೊರೇಟ್ ಲೋನ್ಸ್. ಅಪಾರ್ಟ್ ಫ್ರಮ್ ದಿಸ್ BSLN 75,000 ಜನ ಮನೆ ಕಳಿಸ್ತಾ ಇದ್ದಾರೆ. ನಾನು ಮನೆ ನಿಮ್ಗೆ ಹೇಳಿದೆ, ಟಾಟಾ ಐ ಥಿಂಕ್ ಟಾಟಾ ಮೋಟಾರ್ಸ್ ವಿಚ್ ಮ್ಯಾನುಫ್ಯಾಕ್ಚರಿಂಗ್ 21,000 ಜನ ಮನೆ ಕಳಿಸ್ತಾ ಇದ್ದಾರೆ. ಹಾರ್ಲಿ ಡೇವಿಡ್ಸನ್ ಮನೆ ಕಳಿಸ್ತಾ ಇದ್ದಾರೆ. ಹೋಂಡಾ ಕಂಪ್ಲೀಟ್ಲಿ ಶಟ್ ಡೌನ್. ಹೋಂಡಾ ಕಾರ್ಸ್ ಏನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಶಟ್ ಡೌನ್. ನಮ್ಮ ಕರ್ನಾಟಕದ ಒಬ್ಬ ಬಿಸ್ನೆಸ್ ಮೆನ್ ಇದ್ದಾರೆ, ಕಾಫಿ ಡೇ ಸಿದ್ಧಾರ್ಥ ಅಂತ. ಈ ಸರ್ಕಾರದ ಪಾಲಿಸಿಯಿಂದ ಈ ಕಮಿಟೆಡ್ ಸೂಸೈಡ್. ವಿ ಲಾಸ್ಟ್ ಒಬ್ಬ ಬಿಸ್ನೆಸ್ ಮೆನ್ ಅಂತ ಹೇಳ್ಬೋದು ನಮ್ ತಿಳಿದ ಮಟ್ಟಿಗೆ. ನಮ್ಮ ಕರ್ನಾಟಕದ ಕಾಫಿ ಡೇ ಸಿದ್ಧಾರ್ಥ, ಇಡೀ ವಿಶ್ವದಲ್ಲಿ ಕಾಫಿ ಡೇಗಳನ್ನ ಎಸ್ಟಾಬ್ಲಿಷ್ ಮಾಡಿದಂತ ಸಿದ್ಧಾರ್ಥ ಕಮಿಟೆಡ್ ಸೂಸೈಡ್ ಬಿಕಾಸ್ ಆಫ್ ದಿಸ್ ಪಾಲಿಸೀಸ್ ಆಫ್ ದಿಸ್ ಗವರ್ಮೆಂಟ್. ಎಷ್ಟೋ ಜನ ಸಿದ್ಧಾರ್ಥ ಅವ್ರ ತರ ನೇಣನ್ನ ಹಾಕೊಂಡಿದ್ದಾರೆ, ಸೂಸೈಡ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂಡಸ್ಟ್ರಿಯಲಿಸ್ಟ್ಗಳು ಈ ದೇಶದ ಈ ಸರ್ಕಾರ ಮಾಡ್ತಾ ಇರೋಂಥ ಪಾಲಿಸಿಗಳಿಂದ ಈ ದೇಶದಲ್ಲಿ ಈ ಸರ್ಕಾರ ಮಾಡ್ತಾ ಇರೋಂಥ ಕುಲಗೆಟ್ಟ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ದಿರ ನಡೆಸ್ತಾ ಇರೋಂಥ ಸರ್ಕಾರಗಳಿಂದ ಈ ಎಷ್ಟೋ ಕಾರ್ಖಾನೆಗಳು, ಇಂಡಸ್ಟ್ರೀಸ್ಗಳು ಬಾಗಿಲು ಮುಚ್ಚಿ ನೇಣುಗಳನ್ನ ಹಾಕೊಂಡಿದ್ದಾರೆ. ಎಷ್ಟೋ ಜನ ತಾಳಗಾಗ್ದಿರ ಈ ದೇಶ ಬಿಟ್ಟು ಓಡೋಗಿದ್ದಾರೆ. ಅಂಡ್ ಮೋರ್ ದ್ಯಾನ್ 64 ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಪಬ್ಲಿಕ್ ಸೆಕ್ಟರ್, ಅದು ರೈಲ್ವೆಗಳಾಗಿರ್ಬೋದು, BHEL ಆಗಿರ್ಬೋದು, ಏರ್ ಇಂಡಿಯಾ ಆಗಿರ್ಬೋದು, ಮತ್ತೆ BPCL ಆಗಿರ್ಬೋದು, ONGC ಆಗಿರ್ಬೋದು, ಎಲ್ಲವುಗಳನ್ನು ಲಾಸ್ ತರೋದು, ಮಾರಾಟ ಮಾಡೋದು. ಆಮೇಲೆ ಮಾರಾಟ ಮಾಡ್ಬೇಕಾದ್ರೆ ಯಾರು ತಗೊಳ್ತಾರೆ? ಗುಜರಾತಿನ ಶ್ರೀಮಂತರಾದಂಥ ಅದಾನಿ ಅವರು, ಅಂಬಾನಿ ಅವರು ತಗೊಳ್ತಾರೆ. ಕೆಲವರು ಭಕ್ತ ಹೇಳ್ತಾರೆ ಕಾಸ್ಟ್ ಇದ್ರೆ ತಗೊಳ್ಳಿ ಅಂತ. ಅಲ್ರಿ, ಡಿಮಾನಿಟೈಸೇಷನ್ ಮಾಡಿ ಮನೇಲಿ ಇದನ್ನೆಲ್ಲ ಗುಡ್ಸ್ಕೊಂಡೋಗಿ ಬ್ಯಾಂಕಲ್ಲಿ ಹಾಕೊಂಡು
ತಗೊಳ್ಳಿ ಅಂದ್ರೆ ನಾವೆಲ್ಲಿ ಏನು ಕೈ ಚಿಪ್ ಕೊಟ್ಬಿಟ್ಟು ಇರೋ ದುಡ್ಡೆಲ್ಲ ಸರ್ಕಾರ ಈ ದೇಶದ ಶ್ರೀಮಂತರು ಮಜಾ ಮಾಡ್ತಾ ಇದ್ರೆ ನಮ್ಮ ಹತ್ರ ತಿನ್ನಕ್ ಅನ್ನ ಸಹ ಬಿಟ್ಟಿಲ್ಲ, ಈ ಒಂದು ಜೀವನ ಮಾಡಕ್ಕೂ ಬಿಟ್ಟಿಲ್ಲ. ನಾವುಗಳೆಲ್ಲಿ ತಗೊಂಡಕ ಆ ಒಂದು ಆಸ್ತಿಗಳನ್ನ ಕೊಂಡಕ್ಕಾಗುತ್ತೆ? ಸರ್ಕಾರದ ಬಕೆಟ್ ಹಿಡಿಯೋರು, ಸರ್ಕಾರದಲ್ಲಿ ಬ್ರೋಕರ್ ಕೆಲಸ ಮಾಡೋರು ಅದನ್ನ ತಗೊಳಕ್ಕಾಗತ್ತೆ. ನಮ್ಮಂತ ಕೈಲಿ ಎಲ್ಲಿ ತಗೊಳಕ್ಕಾಗ್ತದೆ? ಆಮೇಲೆ ಇಷ್ಟಕ್ಕೂ ದೇಶದ ಆಸ್ತಿಯನ್ನ ಮಾರಾಟ ಯಾಕೆ ಮಾಡಬೇಕು? ಅದನ್ನ ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ ಅಂತಂದ್ರೆ ಇದಕ್ಕಿಂತ ಬಿಕ್ಕರ ಸೋಲ್ಡ್ ಔಟ್ ಗೌರ್ಮೆಂಟ್ ಬೇರೆ ಒಂದಿದೆಯಾ? Can you just imagine? And why should we believe this, ನರೇಂದ್ರ ಮೋದಿ ಅಂಡ್ ಹಿಸ್ ಗೌರ್ಮೆಂಟ್ ಇಷ್ಟೆಲ್ಲ ಕರ್ಮಕಾಂಡಗಳನ್ನ ನೋಡಿಕೊಂಡು ಇವತ್ತು ಸಹ ಬಿಲೀವ್ ಮಿ ಮುಜೆ ಬಿಲೀವ್ ಕರೋ ಅಂತ ಮನ್ ಕಿ ಬಾತ್ ಅಲ್ಲಿ. ಅಂಡ್ ವೈ ಶುಡ್ ವಿ ಬಿಲೀವ್ ಇಸ್ ಮನ್ ಕಿ ಬಾತ್ ಅಂಡ್ ಫಾರ್ ವಾಟ್? ಯಾಕೋಸ್ಕರ ಈ ಒಂದು ಮನ್ ಕಿ ಬಾತ್ ಅನ್ನ ನಾವು ಕೇಳಿಸ್ಕೊಳ್ಬೇಕು? ನಾವೇನ್ ಗುಲಾಮರ? ನಮ್ಗೆ ಇಷ್ಟ ಇದ್ರೆ ಕೇಳಿಸ್ಕೊಳ್ತೀವಿ, ಕಷ್ಟಪಟ್ಟು ಬೇಡದಿದ್ದನ್ನ ಮನ್ ಕಿ ಬಾತ್ ಅಲ್ಲಿ ಹೇಳೋಂತ ಅವಶ್ಯಕತೆ ಏನಿದೆ? ಏನು ಒಳ್ಳೇದನ್ನ ಹೇಳ್ತಾರೆ, ಅದನ್ನ ಮಾರು ಇದನ್ನ ಮಾರು, ಬರೀ ಮಾರಾಟ. ಆಮೇಲೆ ಕರೋನಾಯಿಂದ ಹಾರಾಟ ಇಲ್ಲ ಅಂದ್ರೆ ಪ್ರಪಂಚ ಪೂರ್ತಿ ಹಾರಾಟ. ಇಲ್ಲಿ ದೇಶದಲ್ಲಿ ಮಾರಾಟ, ಪ್ರಪಂಚ ಇಲ್ಲ ಹಾರಾಟ. ಬಡವರ ರೈಲು ಪ್ಲಾಟ್ಫಾರ್ಮ್ ಟಿಕೆಟ್ ₹3 ಇದ್ದಿದ್ದು ₹50 ಆಗೋಯ್ತು. ಎಲ್ಲ ಏರ್ಪೋರ್ಟ್ಗಳು ಅದಾನಿ ಅವ್ರದ್ದಾಗಿತ್ತು. ಮಂಗಳೂರು ಏರ್ಪೋರ್ಟ್ ಅದಾನಿ ಅವ್ರದ್ದಾಗಿತ್ತು. ಏನು ಉಳಿದಿದೆ? ಅಂಡ್ ಬಿಲೀವ್ ಇಟ್ ಆರ್ ನಾಟ್, ದಿಸ್ ಬಿಜೆಪಿ ಸೇಸ್ ಒನ್ ಇಂಡಿಯಾ, ನಾವೆಲ್ಲ ಒಂದು ಅಂತಾರೆ. ಈ ದೇಶದ ಪ್ರೈಮ್ ಮಿನಿಸ್ಟರ್ ಬರೋದು ಗುಜರಾತಿನಿಂದ. ಈ ಕಮ್ಸ್ ಕಮ್ ಫ್ರಮ್ ಗುಜರಾತ್. ಈ ದೇಶದ ಹೋಮ್ ಮಿನಿಸ್ಟರ್ ಗುಜರಾತ್. ಈ ದೇಶದ ಬಿಜೆಪಿ ಚೀಫ್ ಈಸ್ ಫ್ರಮ್ ಗುಜರಾತ್. RBI ಚೀಫ್ ಗುಜರಾತ್. CBI ಚೀಫ್ ಗುಜರಾತ್. ಅದು ಅನಿಲ್ ಅಂಬಾನಿ ಆಗಿರ್ಬೋದು, ಮುಖೇಶ್ ಅಂಬಾನಿ ಆಗಿರ್ಬೋದು, ಮೆಹುಲ್ ಚೋಕ್ಸಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಎಲ್ಲರೂ ಗುಜರಾತಿಗಳೇ. ಮತ್ತೆ ಬೇರೆ ರಾಜ್ಯಗಳಿಗೆ ಏನಪ್ಪ ಕೊಟ್ರಿ? ಏನ್ ಚಿಪ್ ಕೊಟ್ರೆ ಎಲ್ಲಾರು? ದಿಸ್ ಇಸ್ ವಾಟ್ ವಿ ವಾಂಟ್ ಟು ಆಸ್ಕ್. ಅಲ್ರಿ, ಎಲ್ಲದನ್ನು ಒಂದು ಅಂತ ಹೇಳ್ಕೊಂಡು ಇರೋ ಬರೋ ಪವರ್ಸ್ ಎಲ್ಲ ಗುಜರಾತಲ್ಲೇ ಸೆಂಟ್ರಲೈಸ್ ಆಗಿದೆ. ಇರೋ ಬರೋ ದುಡ್ಡನ್ನ, ಆಸ್ತಿಗಳನ್ನ, ದೇಶದ ಆಸ್ತಿಗಳನ್ನೆಲ್ಲ ಗುಜರಾತ್ನವರೇ ಕೊಂಡ್ಕೊಂತಾ ಇದ್ರೆ ಬೇರೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದಂತ ನೆರೆ ಪರಿಹಾರ ಕೊಡಲಿಲ್ಲ. ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದಂತ GST ಬಾಕಿ ಕೊಡಲಿಲ್ಲ. ಆದ್ರೆ ಇವರು ಓಡಾಡ್ಲಿಕ್ಕೆ 8,000 ಕೋಟಿಯ ಪ್ಲೇನು, ಆಮೇಲೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಮನೆ, ಪಾರ್ಲಿಮೆಂಟು 20,000 ಕೋಟಿ ಖರ್ಚು ಮಾಡಿ ಕಟ್ತಾ ಇದೆ ದೆಹಲಿನಲ್ಲಿ. ಅಂದ್ರೆ ಇವ್ರುಗಳಿಗೆ ಕನಿಕರವಿಲ್ಲದಂತ ಸರ್ಕಾರ. ಇವ್ರುಗಳಿಗೆ ಸಾಮಾನ್ಯ ಜನರಿಗೆ ಏನು ಕೊಡ್ಲಿಕ್ಕೆ ಇವ್ರಿಗೆ ಕೈಲಾಗಲ್ಲ. ದೇ ಕಾಂಟ್ ಹೆಲ್ಪ್ ಕಾಮನ್ ಮ್ಯಾನ್, ದೇ ಕಾಂಟ್ ಹೆಲ್ಪ್ ಲೇಬರ್ಸ್, ದೇ ಕಾಂಟ್ ಹೆಲ್ಪ್ ಫಾರ್ಮರ್ಸ್ ಆಫ್ ದಿಸ್ ನೇಷನ್, ದೇ ಫರ್ಗೆಟ್ ಅಬೌಟ್ ಹೆಲ್ಪಿಂಗ್, ದೇ ಕಾಂಟ್ ಇವನ್ ಲಿಸನ್. ಆಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ಹೇಳ್ತಾರೆ ಮುಜೆ ಬಿಲೀವ್ ಕರೋ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಿಲೀವ್. ವೈ ಶುಡ್ ವಿ ಬಿಲೀವ್? ಅಂಡ್ ದಿಸ್ ಇಸ್ ದ ಲಿಸ್ಟ್ ಈಸ್ ಎಂಡ್ಲೆಸ್. ನಾನು ಒಂದು ಪೇಜಲ್ಲಿ ಬರ್ಕೊಂಡು ಹೇಳ್ತಾ ಇದ್ದೀನಿ, 100 ಪೇಜ್ ಆಗುತ್ತೆ. ಇವರ ಆಡಳಿತದಲ್ಲಿ ನಡೆದಿರುವಂತ ದುರಂತಗಳನ್ನ ಹೇಳ್ಬಿಟ್ರೆ ದೇಶದ ಸಾಮಾನ್ಯ ಮನುಷ್ಯ ಮಲ್ಕೊಳ್ಳಲ್ಲ ಮನೇಲಿ. ಈ ವಿಲ್ ಬಿ ಸ್ಕೇರ್ಡ್ ಆಫ್ ಹಿಸ್ ಫ್ಯೂಚರ್. ಅವನ ಭವಿಷ್ಯವನ್ನ ಭಯ ಬೀಳಬೇಕಾಗುತ್ತೆ. ಅಂಡ್ ದಿಸ್ ಈಸ್ ವಾಟ್ ಅಂಡ್ ಮೊನ್ನೆ ರೀಸೆಂಟ್ ಆಗಿ 7 ರೈಲ್ವೆ ಫ್ಯಾಕ್ಟರಿಗಳನ್ನ ಸೇಲ್ ಮಾಡ್ತಾರೆ. ಆಲ್ಮೋಸ್ಟ್ ರೈಲ್ವೇಸ್ ಇಸ್ ಸೋಲ್ಡ್. ಈ ದೇಶದ ಬಡವರ ರಥ ಯಾವುದು? ರೈಲು ಪ್ಲಾಟ್ಫಾರ್ಮ್ ಟಿಕೆಟ್ 3. ನಮ್ಮ ಕೊಡಗೇಳಿಯಿಂದ ಬೆಂಗಳೂರು ಸಿಟಿಗೆ ಹೋಗ್ಬೇಕಂದ್ರೆ ₹5 ಚಾರ್ಜ್ ಇತ್ತು. ಹಿಂದೂಪುರಕ್ಕೆ ₹8 ಹೋಗೋದಾಗಿತ್ತು. ಇವತ್ತು ಅದೇ ಜಾಗದಲ್ಲಿ ₹100, ₹200, ₹500 ಕೊಡ್ಬೇಕಾಗಿದೆ. ಪ್ಲಾಟ್ಫಾರ್ಮ್ ಟಿಕೆಟ್ ₹50 ತಗೊಂಡ್ಬಂದ್ರೆ ಈ ವ್ಯಕ್ತಿ ಬಡವರ ರೈಲನ್ನು ಸಹ ಖಾಸಗೀಕರಣ ಮಾಡಿ ಈ ದೇಶದ ಶ್ರೀಮಂತರಿಗೆ ಕೈ ಕೊಟ್ಟು ಬಡವರು ಪ್ಲಾಟ್ಫಾರ್ಮ್ ಹೊರಡೆ ಹೋಗಲ್ಲ, ರೈಲ್ ಹೊರಡೆ ಹೋಗಲ್ಲ. ಆ ರೀತಿ ಮಾಡಿದಂತ ಈ ಸರ್ಕಾರವನ್ನ ನಾವುಗಳು ನಂಬೇಕಂತೆ. ನಂಬಿ ಇವರಿಗೆ ಮತ್ತೆ ಮತವನ್ನ ಕೊಡಿ. ನಿಮ್ಮ ಹಣೆ ಬರ ಹೇಳ್ತಾನಲ್ಲ, ಒನ್ ಫೈನ್ ಡೇ ಯು ವಿಲ್ ಮಿಸ್ ಯುವರ್ ಕ್ಲೋತ್ಸ್ ಆಲ್ಸೋ. ದೇ ವಿಲ್ ಸೆಲ್ ಎವ್ರಿಥಿಂಗ್. ಆಲ್ರೆಡಿ ಎಲ್ಲ ಸೇಲ್ ಮಾಡಿದ್ಮೇಲೆ ಕೊನೆಗೆ ಉಳಿದ 130 ಕೋಟಿ ಜನ ಅವ್ರ ಮೈ ಮೇಲೆ ಇರುವಂತ ಬಟ್ಟೆಗಳು ಏನಾಗುತ್ತೋ ಅಂತ ಗೊತ್ತಿಲ್ಲ. ಅಂಡ್ ಬಿಲೀವ್ ಇಟ್ ಆರ್ ನಾಟ್, ವಿ ಡೋಂಟ್ ಮೈಂಡ್, ದಿಸ್ ಆರ್ ದ ಫ್ಯಾಕ್ಟ್ಸ್. ನೀವೆಲ್ಲೇ ಕೂಡ ಚೆಕ್ ಮಾಡಿದ್ರು ಸಹ ಇದು ಫ್ಯಾಕ್ಟ್ಸ್ ಆಗೇ ಇರ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ದೇಶದ ಸೋಕಾಲ್ಡ್ ಟೀ ಸೆಲ್ಲರ್, ಈ ಕಾಲ್ಸ್ ಹಿಮ್ಸೆಲ್ಫ್ ಟೀ ಸೆಲ್ಲರ್ ಅಂತ ದುರಂತ, ಈ ದೇಶಕ್ಕೆ ಈ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಿರೋದು ಒಂದು ದೊಡ್ಡ ದುರಂತ. ಅದು ಆರ್ಥಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಈಸ್ ಅ ಡಿಸಾಸ್ಟರ್. ಒಂದು ದುರಂತವಾಗಿ ಇವರು ನಮ್ಮ ದೇಶದ ಭವಿಷ್ಯವನ್ನು ಕನ್ವರ್ಟ್ ಮಾಡಿಬಿಟ್ರು. ಓಕೆ, ಆಮೇಲೆ ಎಲ್ಲ ಗೌಪ್ಯನೇ. ಇರೋ ಬರೋ ಆಸ್ತಿ ಎಲ್ಲ ಗುಜರಾತಿಗಳ ಪಾಲಾಗಿದೆ. ಇರೋ ಬರೋ ಪವರ್ ಎಲ್ಲ ಗುಜರಾತಿಗಳ ಹತ್ರ ಇದೆ. ಬೇರೆ ರಾಜ್ಯಗಳಿಗೆ ಬರೀ ಚಿಪ್ಪು. ಆಮೇಲೆ ನಮ್ಮ ರಾಜ್ಯದಲ್ಲಿ ಗೆದ್ದು ಹೋಗುವಂತ MP ಗಳಿಗೆ ಬಾಯಿ ಇಲ್ಲ ಮಾತಾಡ್ಲಿಕ್ಕೆ.
ಈ ಈ ಒಂದು ರಾಜ್ಯ ಸರ್ಕಾರಗಳಿಗೆ ಅವ್ರನ್ನ ಕೇಳಕ್ಕೆ ಬಾಯಿಲ್ಲ. ಯಾಕಂದ್ರೆ ಉತ್ತರ ಭಾರತದ ಎಲ್ಲ ಶ್ರೀಮಂತರು, ಜಸ್ಟ್ ಇಮ್ಯಾಜಿನ್ ನಮ್ಮ ದ್ರಾವಿಡರ, ದಕ್ಷಿಣ ಭಾರತದವರ, ಕನ್ನಡಿಗರ ಪರಿಸ್ಥಿತಿ ಗುಲಾಮಗಿರಿಗಿಂತ ಹತ್ಕೋತಾಗಿದೆ. ನೀವುಗಳೇನಾದ್ರೂ ಇನ್ನ ಬಾವುಟ ಹಿಡ್ಕೊಂಡು ಮೋದಿ ಮೋದಿ ಅಂದ್ರೆ ಒಂದ್ ದಿವಸ ಬೀದಿನಲ್ಲಿ ಇಡ್ತೀರಾ, ಅಲ್ಲಿವರೆಗೂ ಇಟ್ ವಿಲ್ ಬಿ ಟೂ ಲೇಟ್ ಅಂತ ಈ ಮೂಲಕ ಹೇಳುತ್ತಾ, ಅಂಡ್ ದಿಸ್ ಆರ್ ದ ಫ್ಯಾಕ್ಟ್ಸ್. ನೀವು ಚೆಕ್ ಮಾಡಿ. ನನಗೇನು ಆಮೇಲೆ ಈ ದೇಶದ ಪ್ರಧಾನಿಯನ್ನ ಕ್ವಶನ್ ಮಾಡಬಾರ್ದು ಅಂತ ಯಾವುದೇ ಕಾನೂನಲ್ಲಿ ಬೆಳೆದಿದ. ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್ ಟು ಕ್ವಶನ್ ದಿಸ್ ಗವರ್ಮೆಂಟ್ ಅಂಡ್ ಸೋ ಕಾಲ್ಡ್. ಅಂಡ್ ದೇಶದ ಪ್ರಧಾನಿ ಅಂದ್ರೆ ರಾಜ ಏನಲ್ಲ. ಆಮೇಲೆ ಐ ವಾಂಟ್ ಟು ಗಿವ್ ಒನ್ ಮೋರ್ ಕ್ಲಾರಿಟಿ, ಈಸ್ ನಾಟ್ ಎ ಕಿಂಗ್, ನೀದರ್ ನಾವು ಯಾರೋನು ಇಲ್ಲಿ ಗುಲಾಮಗಿರಿ ಮಾಡ್ಕೊಂಡಿಲ್ಲ, ನೀದರ್ ಈಸ್ ಎ ಕಿಂಗ್. 5 ವರ್ಷಕ್ಕೆ ಒಂದ್ಸತಿ ಸಂವಿಧಾನ ಕೇಳೆ ಚುನಾವಣೆ ಆಗುತ್ತೆ, ಸರ್ಕಾರಗಳು ಬರ್ತದೆ, 2ನೇ ಟರ್ಮ್ ಜನ ಕೊಟ್ಟವ್ರೆ ಇವ್ರು ತಗೊಂಡ್ರ ಗೊತ್ತಿಲ್ಲ ನಮ್ಗೆ. ಅಲ್ಟಿಮೇಟ್ ಆಗಿ ಒಂದಂತೂ ಸತ್ಯ ಸ್ನೇಹಿತರೆ, ಅಂಡ್ ಈಸ್ ಗೋಯಿಂಗ್ ಟು ಕ್ರಿಯೇಟ್. ಎಷ್ಟೋ ಜನಕ್ಕೆ ಕೆಲಸ ಕಳ್ಕೊಂಡಿದ್ದೀರಾ, ಆಮ್ ರೈಟ್? ಎಷ್ಟೋ ಜನ ನೀವು ಪಾಸಿಬಲಿ ಅಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಸಹ ಒಂದು ವಿಚಾರ ಹೇಳ್ತೀನಿ, ಲಕ್ಷಾಂತರ ಕೋಟ್ಯಾಂತರ ಜನ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಮೋರ್ ದನ್ 12 to 13 crores ಪೀಪಲ್ ಹ್ಯಾವ್ ಲಾಸ್ಟ್ ದ ಜಾಬ್ಸ್. ಓಕೆ, ಅವ್ರ ಭವಿಷ್ಯ ಏನಾಗಬೇಕು? ಅವ್ರ ಮನೆ ಬಾಡಿಗೆ ಕಟ್ಟಬೇಕು, ಜೀವನಕ್ಕೆ ಬೇಕಾದಂತಹ ಹಣ, EMI, ಲೋನ್ಸ್, ಪರ್ಸನಲ್ ಲೋನ್ಸ್, ಮಕ್ಕಳಿದ್ರೆ ಸ್ಕೂಲ್ ಫೀಸ್, ಅವರ ಭವಿಷ್ಯ ಏನಾಗಬೇಕು? ಈ ದೇಶದ ಸರ್ಕಾರಕ್ಕೆ ಅದ್ರ ಬಗ್ಗೆ ಎಂದಾದ್ರೂ ಕಿಂಚಿತ್ತಾದರೂ ಯೋಚನೆ ಇದೆಯಾ? ದೇ ಡೋಂಟ್ ಬಾದರ್. ಅಂಡ್ ದಿಸ್ ಇಸ್ ದ ಗವರ್ಮೆಂಟ್ ವಾಟ್ ಯು ಎಲೆಕ್ಟೆಡ್. ನೀವುಗಳೇ ಎಲೆಕ್ಟ್ ಮಾಡಿರುವಂತ ಸರ್ಕಾರ ಇದು. ಇವತ್ತು ಸಹ ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ವಿನ್ ಆಗಿ ಬರ್ತದೆ. ಕಾರಣ ಬೇರೆ ಇರಲಿ, ಬದಲಾವಣೆ ತುಂಬಾ ಇಂಪಾರ್ಟೆಂಟ್. ಅಂಡ್ ವಿ ನೀಡ್ ದಸ್ ವಿ ನೀಡ್ ಅ ಚೇಂಜ್ ವೆರಿ ಸ್ಟ್ರಾಂಗ್ಲಿ. ನಮ್ಮ ಈ ಒಂದು ಭಾರತಕ್ಕೆ ಬದಲಾವಣೆ ಬೇಕಾಗಿದೆ, ತುಂಬಾ ದೊಡ್ಡ ಬದಲಾವಣೆ ಆಗಬೇಕಾಗಿದೆ. ಈ ಒಂದು ಮೌಢ್ಯಗಳಿಂದ, ಈ ಒಂದು ಗುಲಾಮಗಿರಿಯ ಸರ್ಕಾರಗಳಿಂದ, ಈ ಒಂದು ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿ ಸಾಮಾನ್ಯ ಜನರನ್ನ ಬೀದಿಗೆ ಬಿಡುವಂತ ಸರ್ಕಾರದಿಂದ, ಆಮೇಲೆ ಈ ದೇಶದ ಭವಿಷ್ಯವನ್ನ ಮರೆತು ಜಾತಿ ಧರ್ಮಗಳಿಂದ ಆಡಳಿತ ಮಾಡೋ ಸರ್ಕಾರದಿಂದ, ಸಾಮಾನ್ಯ ಜನರ ಮನ್ ಕಿ ಬಾತ್ ಅನ್ನ ಕೇಳಿದಂತ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಸಾಮಾನ್ಯ ರೈತರ ಮನ್ ಕಿ ಬಾತ್ ಅನ್ನ ಕೇಳಿದಿರುವಂತ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಒಂದು ತಿಂಗಳಿಂದ ಧರಣಿ ಮಾಡಿದ್ರು, ಕೊನೆಯ ಪಕ್ಷ ಮಾನವೀಯತೆಗೆ ಭೇಟಿ ಮಾಡಿದಂತ ಈ ದೇಶದ ಪ್ರೈಮ್ ಮಿನಿಸ್ಟರ್ ಇಂಥ ಆಡಳಿತ ನಮಗೆ ಬೇಕಾ ಅನ್ನೋ ಪ್ರಶ್ನೆ ನಾನು ಮುಂದೆ ಇಡುತ್ತಾ, ಇವತ್ತು ರೈತರು, ಕಾರ್ಮಿಕರು, ಸಾಮಾನ್ಯ ವರ್ಗ ನಾಳೆ ನಿಮ್ಮನೆ ಬಾಗಿಲಿಗೆ ಬರ್ತದೆ. 130 ಕೋಟಿ ಮನಿ, ಇಫ್ ಐ ಆಮ್ ನಾಟ್ ರಾಂಗ್, 130 ಕೋಟಿ ಮನೆ ಬಾಗಿಲಿಗೆ. ಯಾರೋ ಕೆಲವರು ಚೆನ್ನಾಗಿರ್ಬೋದು, ಒಂದು ಲಕ್ಷ ಜನ ಚೆನ್ನಾಗಿರ್ಬೋದು, ಶ್ರೀಮಂತರು, ದುಡ್ಡು ಮಾಡ್ಕೊಂಡಿರೋ ಅವರು ಇವರು ರಾಜಕಾರಣಿಗಳು, ಈ ದೇಶದ ರಾಜಕಾರಣಿಗಳು, ಇಂಡಸ್ಟ್ರಿಯಲ್ಸ್, ಬಿಸ್ನೆಸ್. ಅದನ್ನ ಬಿಟ್ಟು 99.9% ಆಫ್ ದ ಪೀಪಲ್ ಆರ್ ಸ್ಟ್ರಗಲಿಂಗ್ ಇನ್ ದಿಸ್ ಪೀರಿಯಡ್. ಈ ಒಂದು ಸಮಯದಲ್ಲಿ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳುತ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಡು ನಾಟ್ ಮಿಸ್ಟೇಕ್, ಐ ಆಮ್ ನಾಟ್ ಅಗೇನ್ಸ್ಟ್ ನರೇಂದ್ರ ಮೋದಿ, ನೀದರ್ ಐ ಆಮ್ ಅಗೇನ್ಸ್ಟ್ ಬಿಜೆಪಿ. ಐ ಆಮ್ ಓನ್ಲಿ ಅಗೇನ್ಸ್ಟ್ ಐ ಆಮ್ ಓನ್ಲಿ ಆಸ್ಕಿಂಗ್ ದ ರೈಟ್ಸ್ ಆಫ್ ದ ಪೀಪಲ್. ಈ ದೇಶದ ನಾಗರಿಕರ ಹಕ್ಕನ್ನ ಪ್ರಶ್ನೆ ಮಾಡುವಂತ ಸಮಯ ಬಂದಿದೆ. ನಮ್ಮನ್ನ ನಾವು ಕಾಪಾಡ್ಕೊಳ್ಳುವಂತ ಸಮಯ. ಈ ದೇಶ ಅಂತಂದ್ರೆ ಬರೀ ದೆಹಲಿ ಅಲ್ಲ, ಈ ದೇಶ ಅಂದ್ರೆ ಬರೀ ನರೇಂದ್ರ ಮೋದಿ ಅಲ್ಲ, ಈ ದೇಶ ಅಂದ್ರೆ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಅಥವಾ ಬಿಜೆಪಿ ಪಕ್ಷನೂ ಅಲ್ಲ. ಈ ದೇಶ ಅಂದ್ರೆ ಬಾರ್ಡರ್ ಅಲ್ಲಿ ಇರೋ ಅಂತ ನಮ್ಮ ಜಾಗನೇ ಅಲ್ಲ. ಈ ದೇಶ ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ದೇಶನೇ. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮನೆನೂ ದೇಶನೇ. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಭವಿಷ್ಯನೂ ಸಹ ದೇಶನೇ. ಹಂಗಾಗಿ ದೇಶ ಅಂತಂದ್ರೆ ಬರೀ ಪಾಕಿಸ್ತಾನ ಬಾರ್ಡ್ರು, ಬರೀ ದೆಹಲಿ, ಬರೀ ನರೇಂದ್ರ ಮೋದಿ ಅಥವಾ ನರೇಂದ್ರ ಮೋದಿ ಕಟ್ಟಿರುವಂತ ಬಿಜೆಪಿ ಪಕ್ಷನೋ ಅಥವಾ ಅವರ ಒಂದು ಸರ್ಕಾರನೋ ಅಲ್ಲ. ದೇಶ ಅಂದ್ರೆ ಪ್ರತಿಯೊಬ್ಬರ ಭವಿಷ್ಯನೂ ಸಹ ದೇಶ ಆಗತ್ತೆ ಅಂತ ಈ ಮೂಲಕ ಹೇಳುತ್ತಾ, ಎಚ್ಚರ ಕರ್ನಾಟಕ, ಎಚ್ಚರ. ನಮ್ಗೆ ಯಾರೋ ಶಿವಕುಮಾರ್ ಶಿವರಾಜ್ ಅಂತೆ ಅಲ್ಲಿ ಏನಾರ ಕೆಟ್ಟ ಮೆಸೇಜ್ ಹಾಕಿದ್ರು ನಿಮಗೆ ಐತೆ. ಓಕೆ, ಒಂದೊಂದು ನಿಜ ಅಂದ್ರೆ ಈ ಭಕ್ತ ಮಂಡಳಿಯವ್ರಿಗೆ ವರ್ಷಾನ್ಗಟ್ಲೆ ಸುಳ್ಳು ಹೇಳಿದಾರೆ ಕರ್ನಾಟಕದಲ್ಲಿ. ಅವ್ನು ಚಿನ್ನದ ರಸ್ತೆ ಏನು ಅಂತಾರೋ, ಇವ್ರಿಗೆಲ್ಲ ಭಯ. ಏನಪ್ಪ ಈ ರೀತಿ ಭವಿಷ್ಯವನ್ನ ಬಿಚ್ಚಿಡ್ತಾನೆ, ಸ್ಕ್ಯಾಂಡಲ್ಸ್ ಅನ್ನ ಬಿಚ್ಚಿಡ್ತಾರೆ ಅಂತ ಅಲ್ಲಿ ಸ್ವಲ್ಪ ಕೆಟ್ಟ ಮೆಸೇಜ್ ಆಗ್ತಾರೆ. ಏನೋ ವಿಲ್ ಡೀಲ್ ಇಟ್, ದಟ್ಸ್ ನಾಟ್ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಕ್ ಹೋಗಲ್ಲ. ಅಂಡ್ ವಿ ನೋ ಹೌ ಟು ಡೀಲ್ ಇಟ್. ನಮ್ಗೆ ಅದೆಲ್ಲ ಅಭ್ಯಾಸ ಆಗಿದೆ. ಏನೋ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀನಿ. ಐ ಥಿಂಕ್ ಇಟ್ ಕ್ರಾಸ್ಡ್ ಲಿಮಿಟ್ಸ್. ಸಾಕಷ್ಟು ಸಮಯ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಏನೋ ಈ ಲೈವ್ ಅನ್ನ